ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿನ್ನೆವದಲ್ಲಿ ಒಂದು ಒಳ್ಳೆ ಗುಡ್ ನ್ಯೂಸ್ ಸಿಕ್ಕಿದೆ. ಸುಮಾರು 15,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ. ಅದರಲ್ಲಿ ವಿಶೇಷವಾಗಿ 100 ದಿನಗಳಲ್ಲಿ ಶಿಕ್ಷಕರ ನೇಮಕಾತಿ ಮಾಡ್ತಾರೆ ಅಂತಂದು ಶಿಕ್ಷಣ ಇಲಾಖೆ ಅನೌನ್ಸ್ಮೆಂಟ್ ಮಾಡಿದೆ. ಯಾವಾಗ ನೋಟಿಫಿಕೇಶನ್ ಬೀಳ್ತದ ಗೊತ್ತಿಲ್ಲ. ಒಂದು ವಾರದಲ್ಲಿ ಅಥವಾ ವಾರದ ನಂತರ ಆದರೂ ಕೂಡ ನೋಟಿಫಿಕೇಶನ್ ಬೀಳಬಹುದು. ಹಾಗಾಗಿ ನಾಳೆ ನಾಡ್ದು ಪ್ರಿಪರೇಷನ್ ಮಾಡ್ತೀವಿ ಅಂತಂತ ಏನು ಪ್ಲಾನ್ ಇಟ್ಕೊಂಡಿರಲ್ಲ ಅದನ್ನ ತೆಗೆದಾಕ್ರಿ, ಡಿಲೀಟ್ ಮಾಡ್ರಿ. ಫಸ್ಟ್ ನಿನ್ನೆನೇನು ಸ್ಟಾರ್ಟ್ ಮಾಡ್ಬೇಕಿತ್ತು ಆಕ್ಚುಲಿ. ನೀವು ಆಯ್ತು, ನಿನ್ನೆ ಹೋಗ್ಲಿ, ಒಂದಿನ ರಾತ್ರಿ ಅದು ನ್ಯೂಸ್ ಗೊತ್ತಾಯ್ತು ಅಂತಂದ್ರೆ ಇವತ್ತಿನಿಂದನೇ ಸ್ಟಾರ್ಟ್ ಮಾಡ್ರಿ. ಏನು ಗೆಸ್ಟ್ ಟೀಚರ್ ಅಂತ ಹೊಂಟಿರಲ್ಲ, ಗೆಸ್ಟ್ ಟೀಚರ್ ಹೋಗುವುದು ಬಿಡುವುದು ತುಂಬಾ ಉತ್ತಮ. ನೀವು ಗೆಸ್ಟ್ ಟೀಚರ್ಗೆ ಹೊಂಟ್ರಪ್ಪ ಅಂದ್ರೆ ಕಾಲ್ಫರ್ ಮಾಡಲ್ಲ ಅವ್ರು, ನೆನ್ಪಿಟ್ಕೊಳ್ರಿ. ಗೆಸ್ಟ್ ಟೀಚರ್ ಹೋಗೋದನ್ನ ಒಂದು ಸ್ವಲ್ಪ ಸ್ಟಾಪ್ ಮಾಡಿ ನೀವು ಓದೋದ್ರಿಂದ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೆ ಗೆಸ್ಟ್ ಟೀಚರ್ಗೆ ಹೋಗ್ಬೇಕಾಗತ್ತೆ, ಅಲ್ಲಿ ಕ್ಲಾಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಹೋಗಿ ಹಂಗೆ ಸುಮ್ಮನೆ ಕುತ್ಕೊಳಕ್ ಆಗಲ್ಲ. ಅಲ್ಲಿ ಹೋಗಿ ಸೇವೆ ಮಾಡಕ್ ಹೋಗಿರಂದ್ರೆ ಮಕ್ಕಳಿಗೆ ಮೋಸ ಮಾಡಬಾರ್ದು. ಅಲ್ಲಿ ಹೋಗಿರಪ್ಪ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡ್ಬೇಕು, ಇಲ್ಲ ಹೋಗೋದು ಬಿಟ್ಬಿಡ್ಬೇಕು. ಬಿಟ್ ಕಾಸ್ ಏನ್ ಮಾಡ್ಬೇಕು, ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಪ್ರಿಪರೇಷನ್ ಮಾಡ್ಬೇಕು, ಇಂಟಿಗ್ರಿಟಿಯಾಗಿ ಪ್ರಿಪರೇಷನ್ ಮಾಡ್ಬೇಕು. ನೀವು ಗೆಸ್ಟ್ ಟೀಚರ್ ಹೋಗಿ ಅಲ್ಲಿ ಮಕ್ಕಳಿಗೆ ಪಾಠ ಮಾಡ್ತೀವಿ ಅಲ್ಲೇ ಓದ್ಕೊಂತೀರಿ ಅಂತಂದ್ರೆ ಆಗಲ್ಲ, ಯಾವುದೂ ಆಗಲ್ಲ. ಆ ಮಕ್ಕಳಿಗೆ ಮೋಸ ಮಾಡ್ತೀರಿ, ಜೊತೆಗೆ ನಿಮ್ಗೆ ನೀವೇ ಮೋಸ ಮಾಡ್ಕೊಳ್ತೀರಿ. ಯಾಕಂದ್ರೆ 100 ದಿನಗಳ ಒಳಗಾಗಿ ನೋಟಿಫಿಕೇಶನ್ ಪೂರ್ಣ ಮಾಡ್ತೀನಿ ಅಂತ ಹೇಳಿದಾರೆ ಅವರು. ಹಾಗಾಗಿ ಟೈಮ್ ಕಡಿಮೆ ಇರ್ತದ. ನೀವು ಸೈಕಾಲಜಿ ಓದ್ಕೋಬೇಕು, ಪೆಡಗಾಗಿ ಓದ್ಕೋಬೇಕು, ಎಲ್ಲಾ ಸಬ್ಜೆಕ್ಟ್ ಕವರ್ ಮಾಡ್ಕೋಬೇಕಾಗತ್ತೆ ಇಲ್ಲಿ. ಅದಕ್ಕೋಸ್ಕರನೇ ಇವತ್ತಿನಿಂದನೇ ಪ್ಲಾನ್ ಮಾಡ್ರಿ, ಸ್ಮಾರ್ಟ್ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಮಿನಿಮಮ್ ಅಂದ್ರೆ ದಿನಕ್ಕೆ 8 ತಾಸು ಕಡ್ಡಾಯವಾಗಿ ಓದ್ಲೇಬೇಕು. ಟೀಚರ್ ಆಗ್ಬೇಕನ್ನೋರು ಕ್ಲಿಯರಾ? ದಿನಕ್ಕೆ 8 ತಾಸು ಕಡ್ಡಾಯವಾಗಿ ಓದ್ಲೇಬೇಕು. ಎಸ್, ಆ ಸೈಕಾಲಜಿಗೆ ಸಂಬಂಧಪಟ್ಟಂತ, ನಿಮ್ಮ ಟೀಚರ್ ಪೋಸ್ಟ್ಗೆ ಸಂಬಂಧಪಟ್ಟಂತ ಸೈಕಾಲಜಿಯನ್ನ ಸಮಗ್ರವಾಗಿ ಇಂಟಿಗ್ರಿಟಿಯಾಗಿ ಅರ್ಥವಾಗುವ ರೀತಿಯಲ್ಲಿ, ವಿಮರ್ಶಾತ್ಮಕ ಹಿನ್ನೆಲೆಯಲ್ಲಿ, ಅನ್ವಯಿಕ ರೀತಿಯಲ್ಲಿ ಚರ್ಚೆ ಮಾಡ್ತಾ ಬರ್ತಾ ಇದ್ದೀನಿ. ನೋಡ್ರಿ, ಸೈಕಾಲಜಿ ಒಂದು ಪರ್ಫೆಕ್ಟ್ ಆದ್ರಪ್ಪ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ನ ಪೆಡಗಾಗಿ ಕವರ್ ಆಗುತ್ತೆ ನಿಮ್ಗೆ. ಸೈಕಾಲಜಿ ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಅಲ್ಲಿ ಒಂದೊಂದು ಸಬ್ಜೆಕ್ಟ್ ಮೇಲೆ, ಪೆಡಗಾಗಿ ಮೇಲೆ ಸುಮಾರು 10 ರಿಂದ 15 ಕ್ವಶನ್ಸ್ ಬರ್ತಾವ. ಅಲ್ಲಿಗೆ ಎಫೆಕ್ಟ್ ಆಗ್ತದೆ ನೋಡ್ರಿ. ಅಂದ್ರೆ ಸೈಕಾಲಜಿ ಅಂತಂದ್ರೆ ಸೈಕಾಲಜಿ ಪೂರ್ಣ ಪ್ರಮಾಣ ತಿಳ್ಕೊಬೇಕಾಗತ್ತಲ್ಲ. ಅಂದ್ರೆ ಮಕ್ಕಳ ಮನಸ್ಸು, ಮಕ್ಕಳ ವರ್ತನೆಯನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಆ ವರ್ತನೆಯನ್ನ ಬದಲಾವಣೆ ಮಾಡ್ಲಿಕ್ಕೆ ನೀವು ಬೋಧನೆ ಮಾಡ್ಬೇಕಾಗತ್ತೆ. ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಬೋಧನೆ ಮಾಡ್ಬೇಕಿದ್ರೆ ಮೊದಲು ಮಕ್ಕಳ ಮನಸ್ಸನ್ನ ತಿಳ್ಕೋಬೇಕು, ಮಕ್ಕಳ ವರ್ತನೆಯನ್ನು ತಿಳ್ಕೋಬೇಕು. ಆ ಮಕ್ಕಳ ವರ್ತನೆಯನ್ನ, ಮಕ್ಕಳ ಮನಸ್ಸನ್ನ ಅರ್ಥೈಸಿಕೊಳ್ಳಿಕ್ಕೆ ನಿಮ್ಗೆ ಹೆಲ್ಪ್ ಆಗುವಂತ, ಟೀಚರ್ಗೆ ಹೆಲ್ಪ್ ಆಗುವಂತ ಸಬ್ಜೆಕ್ಟ್ ಯಾವ್ದಪ್ಪ ಅಂತಂದ್ರೆ ಈ ಮನೋವಿಜ್ಞಾನ. ಮನೋವಿಜ್ಞಾನದಲ್ಲಿ ಅದರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಶಿಶು ಮನೋವಿಜ್ಞಾನ ಹೆಲ್ಪ್ ಆಗುತ್ತೆ. ಮಕ್ಕಳ ಮನಸ್ಸು ಮತ್ತು ವರ್ತನೆಯನ್ನು ತಿಳ್ಕೊಳ್ಳಿಕ್ಕೆ ಈ ಚೈಲ್ಡ್ ಸೈಕಾಲಜಿ ಹೆಲ್ಪ್ ಆದ್ರೆ, ಆ ಮಕ್ಕಳ ಮನಸ್ಸನ್ನ ಮತ್ತು ಮಕ್ಕಳ ವರ್ತನೆಯನ್ನ ಪರಿವರ್ತನೆ ಮಾಡಲಿಕ್ಕೆ ಹೆಲ್ಪ್ ಆಗೋದು ಶಿಕ್ಷಣ. ಆ ಶಿಕ್ಷಣದ ಬಗ್ಗೆ ಟೋಟಲ್ ಆಗಿ ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಆಗುವಂತ ಒಂದು ಮನೋವಿಜ್ಞಾನದ ಶಾಖೆ ಯಾವ್ದಪ್ಪ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ. ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ರಿ. ಯಾರು ಸಮಗ್ರವಾಗಿ ಇನ್ ಡೆಪ್ತ್ ಆಗಿ ಸೈಕಾಲಜಿಯನ್ನು ಓದ್ತಿರಲ್ಲ ಅವರಿಗೆ ಎಲ್ಲಾ ವಿಷಯಗಳ ಮೇಲೆ, ಪೆಡಗಾಗಿ ಮೇಲೆ ಅಂದ್ರೆ ಬೋಧನಾಶಾಸ್ತ್ರದ ಮೇಲೆ ಏನ್ ಪ್ರಶ್ನೆ ಬರ್ತಾವಲ್ಲ ಅವುಗಳನ್ನ ಬೇಗ ಕ್ರ್ಯಾಕ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ, ತುಂಬಾ ಹೆಲ್ಪ್ ಆಗ್ತದೆ. ಈಗ ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಸುಮಾರು 10 ರಿಂದ 12 ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಬರ್ತೀನಿ ಇಲ್ಲಿ. ಕರೆಕ್ಟ್ ಆಗಿ ನೀವು ನೋಟ್ ಮಾಡ್ಕೊಂಡ್ರೆ ನೋಟ್ ಮಾಡ್ಕೊಡ್ರಿ, ಇಲ್ಲ ಅಟೆನ್ಷನ್ ಕೊಟ್ಟು ಕೇಳುವಂತ ಪ್ರಯತ್ನವನ್ನ ಮಾಡ್ರಿ. ಎಸ್, ಈಗ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಕ್ವಶನ್ಸ್ ಇದೆ ನೋಡ್ರಿ. ಮೊನ್ನೆ ಕ್ಲಾಸ್ ಅಲ್ಲಿ, ಸೈಕಾಲಜಿ ಕ್ಲಾಸ್ ಅಲ್ಲಿ ಇಂಟ್ರೋಸ್ಪೆಕ್ಷನ್ ಬಗ್ಗೆ ಮಾತಾಡಿದ್ದೆ. ಅದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ಸ್ ಇದೆ. ಒಂದು ಮನೋವಿಜ್ಞಾನದಲ್ಲಿ ಕ್ವಶನ್ ಸ್ಟಾರ್ಟ್ ಮಾಡ್ತೇನೆ. ಮನೋವಿಜ್ಞಾನದಲ್ಲಿ ಅತ್ಯಂತ ಹಳೆಯದಾದ ಮತ್ತು ತನ್ನೊಳಗಿನ ಮಾನಸಿಕ ಪ್ರಕ್ರಿಯೆಗಳನ್ನ ತಾನೇ ವೀಕ್ಷಿಸುವುದು ಎಂದು ಕರೆಯಲ್ಪಡುವ ಅಧ್ಯಯನದ ವಿಧಾನ ಯಾವುದು ಅಂತ ಕೇಳ್ಯಾರ. ನಾ ಹೇಳಿದ್ನೆಲ್ಲ ಮೊನ್ನೆ ಡಿಸ್ಕಷನ್ ಮಾಡುವ ಹೊತ್ನ್ಯಾಗ ಅರಿವೇ ಗುರು ಅಂತ ಹೇಳಿದ್ದೆ. ನಾನು ಅರಿವೇ ಗುರು ಅಂತ ಹೇಳಿದೆ.
ತನ್ನನ್ನು ತಾನು ತಿಳ್ಕೊಳ್ಳಿಕ್ಕೆ, ತನ್ನೊಳಗಿನ ಮಾನಸಿಕ ಪ್ರಕ್ರಿಯೆಗಳನ್ನು ತಾನೇ ವೀಕ್ಷಿಸಲಿಕ್ಕೆ ಹೆಲ್ಪ್ ಆಗುವಂತ ವಿಧಾನ ಯಾವ್ದಂತ ಕೇಳಿದಾಗ ಡೈರೆಕ್ಟ್ ನೀವು ಎಲ್ಲಿ ಹೋಗಿ ತನ್ನನ್ನು ತಾನೇ ಅಂತ ಬಂದಾಗ ಡೈರೆಕ್ಟ್ ಎಲ್ಲಿ ಹೋಗ್ಬೇಕು ಕೈಗೆಪ್ಪ ಅಂತಂದಾಗ ಪಟ್ನ ಇಂಟ್ರೋಸ್ಪೆಕ್ಷನ್ ಮೆಥಡ್ಗೆನೆ ಹೋಗ್ಬೇಕು ಕೈ. ಅದನ್ನ ಕನ್ನಡದಲ್ಲಿ ಆತ್ಮಾವಲೋಕನ ವಿಧಾನ ಅಂತ ಕರೀತಾರೆ. ಅದನ್ನ ಪ್ರಾಯೋಗಿಕ ವಿಧಾನ ಅನ್ನೋದು ಅಲ್ವೇ ಅಲ್ಲ, ಡಿಲೀಟ್ ಮಾಡಬೇಕು. ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಲ್ಲಿ ತಾನೇ ವೀಕ್ಷಣೆ ಮಾಡ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಒಂದು ಪ್ರಯೋಗ ಇರ್ತದ, ವೀಕ್ಷಕರು ಇರ್ತಾರೆ ಬಹಳ. ಅಲ್ಲಿ ಒಬ್ಬ ಪ್ರಯೋಗಕರ್ತ ಇರ್ತಾರೆ, ಪ್ರಯೋಗಕಾರರು ಇರ್ತಾರೆ, ಗೈಡೆನ್ಸ್ ಮಾಡೋರು ಇರ್ತಾರೆ. ಅಲ್ಲಿ ಒಂದಕ್ಕಿಂತ ಹೆಚ್ಚು ಜನ ಅಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ಒಬ್ಬನೇ ಭಾಗವಹಿಸುದಿಲ್ಲ, ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳಿಕ್ಕೆ. ಅದಕ್ಕೋಸ್ಕರ ಒಬ್ಬನೇ ಭಾಗವಹಿಸುದು ಯಾವ್ದು ವಿಧಾನ ಅಂದಾಗ ಇಲ್ಲಿ ಅರ್ಥ ಮಾಡ್ಕೊ. ವ್ಯಕ್ತಿ ಇತಿಹಾಸ ಕೇಸ್ ಸ್ಟಡಿ ಬರಲ್ಲ, ಇಲ್ಲಿ ವ್ಯಕ್ತಿ ಇತಿಹಾಸ ವಿಧಾನ ಅಂತಂದು ಬರಲ್ಲ ಅದು. ಅಲ್ಲಿ ಕೂಡ ಕೇಸ್ ಸ್ಟಡಿ ಮಾಡ್ಬೇಕಾದ್ರೆ ಒಬ್ರು ಅಧ್ಯಯನ ಮಾಡೋರು ಇರ್ತಾರೆ, ಅಲ್ಲಿ ಅಧ್ಯಯನಕ್ಕೆ ಒಳಪಡುವವರು ಇರ್ತಾರೆ, ಅಧ್ಯಯನ ಮಾಡೋರು ಇರ್ತಾರೆ. ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು ಇರ್ತಾರೆ. ಇಲ್ಲಿ ಕೂಡ ಇಲ್ಲಿ ವೀಕ್ಷಣಾ ವಿಧಾನ, ಇಲ್ಲಿ ಕೂಡ ಒಂದಕ್ಕಿಂತ ಹೆಚ್ಚು ವೀಕ್ಷಣೆ ಮಾಡೋರಿದ್ದಾರೆ, ವೀಕ್ಷಣೆಗೆ ಒಳಪಡುವವರಿದ್ದಾರೆ, ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು ಇಲ್ಲಿ ಕೂಡ ಭಾಗವಹಿಸ್ತಾರೆ. ಅದಕ್ಕೋಸ್ಕರನೇ ಈ ಮೂರು ವಿಧಾನಗಳು ಬರಲ್ಲ. ಒಬ್ಬ ವ್ಯಕ್ತಿ ಮಾತ್ರ ಅಧ್ಯಯನ ಮಾಡಕತ್ತಾನ, ತನ್ನನ್ನು ತಾನು ಅಧ್ಯಯನ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುವಂತ ವಿಧಾನ ಯಾವ್ದಪ್ಪ ಅಂತಂದ್ರೆ ಈ ಆತ್ಮಾವಲೋಕನ ವಿಧಾನ. ಇದು ಆನ್ಸರ್ ಕರೆಕ್ಟ್ ಆಗ್ತದೆ. ವ್ಯಕ್ತಿನಿಷ್ಠ ವಿಧಾನ ಇದು. ವ್ಯಕ್ತಿನಿಷ್ಠ ವಿಧಾನ ಅನ್ನೋದು ಅರ್ಥ ಮಾಡ್ಕೊಡ್ರಿ. ಪ್ರಾಯೋಗಿಕ ವಿಧಾನ, ವೀಕ್ಷಣಾ ವಿಧಾನ, ವ್ಯಕ್ತಿ ಇತಿಹಾಸ ಅಧ್ಯಯನ ಅಂದ್ರೆ ಕೇಸ್ ಸ್ಟಡಿ. ಡಿ.ಎಫ್. ಬುಕ್ಸ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಇದನ್ನ, ವಿಲಿಯಂ ಮೋಂಟ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ, ವ್ಯಾಟ್ಸನ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ವೀಕ್ಷಣಾ ವಿಧಾನವನ್ನ. ಸಪ್ರೇಟ್ ಅವ್ನು ಡಿಸ್ಕಷನ್ ಮಾಡ್ತಾ ಬರ್ತೀನಿ ನಿಮ್ಗ ಮುಂದಿನ ಕ್ಲಾಸ್ ಅಲ್ಲಿ. ಈಗ ಇಂಟ್ರೋಸ್ಪೆಕ್ಷನ್ ಮೆಥಡ್ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿದ್ರೆ ಹಳೆ ವಿಡಿಯೋದ ನೋಡ್ರಿ. ಇಲ್ಲಿ ವಿದ್ಯಾರ್ಜನ ವೇದಿಕೆಯಲ್ಲಿ ಹೋದ್ರೆ ನೀವು ಸಬ್ಸ್ಕ್ರೈಬರ್ ಆದ್ರೆ ನಿಮ್ಗೆ ತಾಣ ಬರ್ತಾವು ಲಿಂಕ್. ಆ ಇಂಟ್ರೋಸ್ಪೆಕ್ಷನ್ ಮೆಥಡ್ ನೋಡಿದ್ರೆ ಪಟ್ನ ಇದ್ರ ಬಗ್ಗೆ ಡಿಟೇಲ್ ಆದಂತ ಕ್ವಶನ್ಸ್ ಬಂದವಪ್ಪ, ಡಿಫಿಕಲ್ಟ್ ಕ್ವಶನ್ಸ್ ಬಂದವನು ಬೇಗ ಆನ್ಸರ್ ಮಾಡ್ಲಿಕ್ಕೆ ಆಗುತ್ತೆ. ಇದು ಸಿಂಪಲ್ ಕ್ವಶನ್ಸ್. ಫಸ್ಟ್ ಒಂದೊಂದು ಸೈಕಾಲಜಿ ಕ್ವಶನ್ಸ್ ಸಿಂಪ್ಲಿಫಿಕೇಶನ್ ಇರ್ತಾವ, ಒಂದೊಂದು ತುಂಬಾ ಡಿಫಿಕಲ್ಟ್ ಇರ್ತಾವ, ಒಂದು ಅಪ್ಲಿಕೇಶನ್ ಬೇಸ್ಡ್ ಇರ್ತಾವ. ಹಾಗಾಗಿ ಇಲ್ಲಿ ಅರ್ಥ ಮಾಡ್ಕೊಂಡು ಇದಕ್ಕೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಇಂಟ್ರೋಸ್ಪೆಕ್ಷನ್ ಮೆಥಡ್. ನೋಡ್ರಿ, ತನ್ನೊಳಗಿನ ಮಾನಸಿಕ ಪ್ರಕ್ರಿಯೆಗಳನ್ನು ತನ್ನೊಳಗಿನ ತಾನೇ ಎರಡು ವರ್ಡ್ ಅದಾವ. ಇದು ಮೋಸ್ಟ್ ಇಂಪಾರ್ಟೆಂಟ್. ತನ್ನೊಳಗಿನ ತಾನೇ ಅಂದ್ರೆ ಒಬ್ಬ ವ್ಯಕ್ತಿನೇ ತನ್ನನ್ನು ತಾನು ಅಧ್ಯಯನ ಮಾಡುತ್ತಾ, ಒಬ್ಬ ವ್ಯಕ್ತಿ ತನ್ನನ್ನೇ ತಾನೇ ಅಧ್ಯಯನ ಮಾಡ್ಕೊಳಕತ್ತಾನ. ಅದಕ್ಕೆ ಯೂಸ್ ಆಗುವಂತ, ಅಪ್ಲಿಕೇಶನ್ ಆಗುವಂತ, ಬಳಕೆ ಆಗುವಂತ ವಿಧಾನ ಯಾವ್ದಪ್ಪ ಅಂದ್ರೆ ಇಂಟ್ರೋಸ್ಪೆಕ್ಷನ್ ಮೆಥಡ್. ಇವೆಲ್ಲ ಬರಲ್ಲ. ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು ಪ್ರಾಯೋಗಿಕ ವಿಧಾನದಲ್ಲಿ ಬಳಕೆ ಆಗ್ತಾರ, ವೀಕ್ಷಣಾ ವಿಧಾನದಲ್ಲಿ ಕೂಡ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು ಭಾಗವಹಿಸ್ತಾರ, ವ್ಯಕ್ತಿ ಅಧ್ಯಯನದಲ್ಲಿ ಕೂಡ, ಪ್ರಕರಣ ಅಧ್ಯಯನದಲ್ಲಿ ಕೂಡ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು ಭಾಗವಹಿಸ್ತಾರೆ. ಅದಕ್ಕೆ ಸೊ ಇವೆಲ್ಲ ಮೂರು ಬರಲ್ಲ. ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ. ಕ್ಲಿಯರ್ಲ? ಎಸ್. ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ನೋಡಿ, ಇಲ್ಲಿ ಮೆಥಡ್ಸ್ ಬಗ್ಗೆ ಬಂತಿಲ್ಲ, ಪೆಡಗಾಗಿ ಬಗ್ಗೆ ಬಂತು ಕ್ವಶನ್ಸ್. ಏನ್ ಕ್ವಶನ್ಸ್ ಇದೆ? ವಿಜ್ಞಾನದ ಬೋಧನೆಯಲ್ಲಿ ರಚನಾತ್ಮಕ ವಿಧಾನ. ನೋಡ್ರಿ, ಟೆಟ್ ಎಕ್ಸಾಮ್ ಅಲ್ಲಿ ಒಂದ್ ವೇಳೆ ಟೆಟ್ ಮಾಡಿದ್ರು ಮಾಡ್ಬೋದು, ಹೇಳಕ್ಕಾಗಲ್ಲ. ಈ CET ಮಾಡ್ತೀನಿ ಅಂತ ಹೇಳಿದ್ರ, ಯಾಕಂದ್ರ ಅಲ್ಲಿ ಕೆಲವಿಷ್ಟು D.Ed ಆದವರಿಗೆ ಸಮಸ್ಯೆ ಆಗ್ತಾ ಇದೆ. ಅವ್ರೇನಾದ್ರು ತಕರಾರು ತೆಗೆದ್ರಪ್ಪ ಅಂತಂದ್ರ ಮತ್ತೆ ಮುಂದಕ್ಕೆ ಹೋಗುವಂತ ಚಾನ್ಸಸ್ ಇರ್ತದ. ಹಾಗೆ ಟೆಟ್ನು ಕೂಡ ಮಾಡಿ ಇನ್ನೊಂದ್ಸರಿ ಟೆಟ್ ಮಾಡಿ ಏನ್ ಮಾಡ್ಬೋದಪ್ಪ ಅಂತಂದ್ರ ಅವರು CET ಕರಿಬಹುದು. ಈಗ ನನ್ನ ಮಾಹಿತಿ ಪ್ರಕಾರ, ಈಗ ಸದ್ಯಕ್ಕೆ ಮಾಹಿತಿ ಪ್ರಕಾರ CET ನಡೆಸ್ತಾರ ಅನ್ನೋದು ಇದೆ. 100 ದಿನದೊಳಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನೇ ಆಗ್ಲಿ ಒಟ್ಟು ನಾವು ಇಂಟಿಗ್ರಿಟಿ ಆಗಿ ಸ್ಟಡಿ ಮಾಡ್ಬೇಕು. ನಾವು ಇಲ್ಲಿ ಆರ್ಟ್ಸ್ ಸ್ಟೂಡೆಂಟ್ ಇದ್ದಾಗ ನಮ್ದು ಗಣಿತ ಬೋಧನೆ ಬರಲ್ಲ, ನಮ್ಗೆ ಉಪಯೋಗ ಇಲ್ಲ ಅಂತಂದು ಓದೋದು ಬಿಡೋಂಗಿಲ್ಲ. ಇದನ್ನ ಮೆಥಡಾಲಜಿ ಪೆಡಗಾಗಿ ಅನ್ನುವಂಥದ್ದು 150 ಕ್ವಶನ್ಸ್ ಟೆಟ್ ಅಲ್ಲಿ ಬರ್ತದ, ಮತ್ತು CET ಅಲ್ಲಿ ಕೂಡ ಪೆಡಗಾಗಿ ಸಂಬಂಧಪಟ್ಟಂತ ಮಲ್ಟಿ ಚಾಯ್ಸ್ ಕ್ವಶನ್ಸ್ ಇರ್ತಾವ, ಅಲ್ಲಿ ಕೂಡ ಬರ್ತದ. ಹಾಗಾಗಿ ಎಲ್ಲವನ್ನು ಓದ್ಬೇಕು ನೀವು. ಆರ್ಟ್ಸ್ ಆಗ್ಲಿ ಸೈನ್ಸ್ ಆಗ್ಲಿ ಎಲ್ಲವನ್ನು ಓದ್ಬೇಕು ನೀವು. ಗಣಿತನು ಗೊತ್ತಿರ್ಬೇಕು, ಸೋಷಿಯಲ್ ಸೈನ್ಸ್ ಗೊತ್ತಿರ್ಬೇಕು, ಇಂಗ್ಲಿಷ್ ಗೊತ್ತಿರ್ಬೇಕು, ಕನ್ನಡ ಗೊತ್ತಿರ್ಬೇಕು. ಕ್ಲಿಯರ್ಲ? ಸೈಕಾಲಜಿ ಅಂತೂ ಸಮಗ್ರವಾಗಿ ತಿಳ್ಕೊಂಡಿರ್ಬೇಕು ನಾವು.
ಮತ್ ಸರ್ ಸೈಕಾಲಜಿ ಹೇಳ್ತಾರ, ತಮ್ಮ ವಿಷಯ ಬಗ್ಗೆನೇ ಜಾಸ್ತಿ ಹೇಳ್ತಾರ, ಅದನ್ನ ಓದ್ರಿ ಅಂತ ಅನ್ನಂಗಿಲ್ಲ. ನೀವು ಹೋಗಿ ಪ್ರಾಕ್ಟಿಕಲ್ ಥಿಂಕ್ ಮಾಡ್ರಿ. ಪೆಡಗಾಗಿ ಮೇಲೆ ಕ್ವಶನ್ಸ್ ಏನಾದ್ರು ಕ್ರ್ಯಾಕ್ ಮಾಡ್ಬೇಕಿತ್ತಂದ್ರೆ ಸೈಕಾಲಜಿಯನ್ನು ತುಂಬಾ ಡೆಪ್ತ್ ಆಗಿ ಓದ್ಲೇಬೇಕು ನಾವು. ಎಸ್, ಈಗ ಬರೋಣ ಎರಡನೇ ಕ್ವಶನ್ಸ್. ವಿಜ್ಞಾನ ಬೋಧನೆಯಲ್ಲಿ ರಚನಾತ್ಮಕ ವಿಧಾನ ಅಂತ ಬರುತ್ತೆ, ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅಂತ ಬರುತ್ತೆ. ಎಂದರೆ ಏನು ಅಂತ ಕೇಳಿದ್ರು. ವಿಜ್ಞಾನ ಬೋಧನೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇದಾರೆ ಅವರು. ಹಾಗಾದ್ರೆ ಏನು ಕ್ವಶನ್ಸ್ ಅಂತಂದಾಗ, ವಿಜ್ಞಾನ ಬೋಧನೆಯಲ್ಲಿ ರಚನಾತ್ಮಕ ವಿಧಾನ ಎಂದರೆ ಏನಂತ ಪ್ರಶ್ನೆಯನ್ನ ಕೇಳಿದಾರೆ ಅವರು. ಇದಕ್ಕೆ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಶಿಕ್ಷಕರು ವಿದ್ಯಾರ್ಥಿಗಳ ವಿಷಯಗಳನ್ನು ತಿಳಿಸುವುದು, ಶಿಕ್ಷಕರ ಕೆಲಸ ಮಾಡಬೇಕು, ವಿದ್ಯಾರ್ಥಿಗಳಿಗೆ ವಿಷಯಗಳನ್ನು ತಿಳಿಸಬೇಕು. ಬಿ, ವಿದ್ಯಾರ್ಥಿಗಳು ತಮ್ಮದೇ ಆದ ಅನುಭವಗಳ ಮೂಲಕ ಜ್ಞಾನವನ್ನ ನಿರ್ಮಿಸಿಕೊಳ್ಳುವುದು. ಬಿ ಆಪ್ಷನ್ಸ್. ಎ ಆಪ್ಷನ್ಸ್ ಶಿಕ್ಷಕರು ವಿದ್ಯಾರ್ಥಿಗಳ ವಿಷಯಗಳನ್ನು ತಿಳಿಸುವುದು. ಸಿ ಆಪ್ಷನ್ಸ್ ಪಠ್ಯ ಪುಸ್ತಕವನ್ನು ಮಾತ್ರ ಓದುವುದು. ಮಾತ್ರ ಅನ್ನೋದು ಡೇಂಜರ್, ಇದು ಡಿಲೀಟ್ ಮಾಡಿಬಿಡೋದು. ಫಸ್ಟ್ ಮಾತ್ರ ಅನ್ನೋದು ಡಿಲೀಟ್ ಮಾಡಿಬಿಡೋದು. ಸಿ ಆಪ್ಷನ್ ಕೇವಲ ಪರೀಕ್ಷೆಗಳಿಗೆ ಸಿದ್ಧವರಾಗುವುದು. ಕೇವಲ ಅನ್ನೋದು ಇಂಥವೆಲ್ಲ ಏನ್ರ ವರ್ಡ್ ಬಂತು ಅಂದ್ರ ಅವು ಆನ್ಸರ್ ಅಲ್ಲ ಅಂತ ಡಿಸೈಡ್ ಮಾಡ್ಬೇಕು ನಾವು. ಹಾಗಾಗಿ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಇದು ಗೊತ್ತಿರಬೇಕು, ರಚನಾತ್ಮಕ ವಿಧಾನ ಅಂತಂದು. ರಚನಾ ಪಂಥ ಅಂತ ಓದ್ತಿರಲ್ಲ, ಸ್ಟ್ರಕ್ಚರಲಿಸಂ ಮೆಥಡ್ಸ್, ಸ್ಕೂಲ್ ಆಫ್ ದಿ ಸ್ಟ್ರಕ್ಚರಲಿಸಂ ಅಂತಂದು ಓದ್ತೀರಿ. ರಚನಾತ್ಮಕ ಪಂಥ ಅಂತ ಓದ್ತಿರಿಲ್ಲ. ಅದು ಏನ್ ಹೇಳ್ತದಪ್ಪ ಅಂತಂದ್ರ, ಈ ರಚನಾತ್ಮಕ ಪಂಥ ರಚನೆ ಮಾನಸಿಕ ಅನುಭವಗಳ ಸಂರಚನೆ ಇರ್ತದ. ಅದ್ರೊಳಗ ಪ್ರಜ್ಞಾ ಅನುಭವಗಳ ಸಮ್ಮಿಲನ ಇರ್ತದ. ಇದ್ರೊಳಗ ಏನಿದೆ, ಪ್ರಜ್ಞಾ ಅನುಭವಗಳ ಸಮ್ಮಿಲನ ಇರ್ತತಿ. ಅನುಭವಗಳ ಒಂದು ಅನುಭವ ಬೇಕಲ್ಲ, ಅನುಭವದ ಹಿನ್ನೆಲೆ ಬಿಹೇವಿಯರ್ ಮಾಡ್ತಿರ್ತದ ಮಗು. ಅದಕ್ಕೋಸ್ಕರ ಈ ಮೀನಿಂಗ್ ಗೊತ್ತಾದ್ರೆ ಇದಕ್ಕೆ ಆನ್ಸರ್ ಮಾಡ್ತೇನೆ. ಅದರ ಮೀನಿಂಗ್ ಅರ್ಥ ಆಗಲಿಲ್ಲ ಅಂದ್ರೆ ಆನ್ಸರ್ ಮಾಡಕ್ ಬರಲ್ಲ. ನೋಡಿ, ಇಲ್ಲೇ ಸ್ವಲ್ಪ ಕನ್ಫ್ಯೂಸ್ ಆಗ್ತದ. ಬಟ್ ಅಲ್ಲಿ ಏನ್ ಕೇಳಕತ್ರ, ರಚನಾತ್ಮಕ ವಿಧಾನ ಎಂದರೆ ಏನಂತ ಕೇಳಕತ್ರ ವಿಜ್ಞಾನ ಬೋಧನೆಯಲ್ಲಿ ಅಂತಂದಾಗ, ಇಲ್ಲಿ ಪ್ರಾಕ್ಟಿಕಲ್ ಆಗಿ ಭಾಗವಹಿಸ್ಬೇಕಾಗತ್ತ ವಿದ್ಯಾರ್ಥಿಗಳು. ಭಾಗವಹಿಸುವಾಗ ನೋಡಿ, ವಿದ್ಯಾರ್ಥಿಗಳು ತಮ್ಮದೇ ಆದ ಅನುಭವಗಳ ಹಿನ್ನೆಲೆಯಲ್ಲಿ ಮೂಲಕ ಜ್ಞಾನವನ್ನ ನಿರ್ಮಿಸಿಕೊಳ್ತಾರೆ. ತಮಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕದು. ಅದಕ್ಕೋಸ್ಕರ ಇದಕ್ಕೆ ಆನ್ಸರ್ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಾದ್ರೆ ಬಿ ಆನ್ಸರ್ ಆಗುತ್ತೆ. ಪ್ರಜ್ಞಾನುಭವ ಬಗ್ಗೆ ಹೇಳ್ತದೆ ರಚನಾತ್ಮಕ ವಿಧಾನ. ಯಾಕಂದ್ರೆ ಈ ವಿಜ್ಞಾನದ ಬೋಧನಾ ವಿಧಾನದಲ್ಲಿ ಪ್ರಯೋಗಗಳನ್ನು ಮಾಡ್ತಿರ್ತಾರೆ. ಅಲ್ಲಿ ಪ್ರಜ್ಞೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಅಟೆನ್ಷನ್ ಕೊಡ್ಬೇಕಲ್ಲ, ಯಾಕಂದ್ರ ಆ ಸಬ್ಜೆಕ್ಟ್ ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ ಅದ ಸೈನ್ಸ್. ಈ ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡ್ಬೇಕಾದಂದ್ರ ಶಿಕ್ಷಕ ಮೊದಲು ಅದ್ರ ಬಗ್ಗೆ ತಿಳಿಸಿರ್ತಾನ, ಪ್ರಯೋಗ ಮಾಡಿ ತಿಳಿಸಿರ್ತಾನ. ಅದು ಬೇಗ ಅರ್ಥ ಆಗಲ್ಲ ಮಕ್ಕಳಿಗೆ. ಅರ್ಥ ಆದ್ರೂ ಕೂಡ ಪರ್ಫೆಕ್ಟ್ ಆಗುದಿಲ್ಲ, ಸಂಪೂರ್ಣತೆಯಲ್ಲಿ ತಿಳ್ಕೊಂಡಿರಲ್ಲ. ಅವಾಗ ವಿದ್ಯಾರ್ಥಿಗಳು ಶಿಕ್ಷಕರು ಹೇಳಿರುವಂತ ಪ್ರಯೋಗದ ಪರಿಕಲ್ಪನೆಗಳನ್ನ ತಾವೇ ಓನ್ ಆಗಿ ಆ ಪ್ರಯೋಗದ ಪ್ರಕ್ರಿಯೆಯಲ್ಲಿ ಇಳಿದು ತಾವೇ ಪ್ರಯೋಗ ಮಾಡಕತ್ರು. ಆ ಮಾಡಿದ ಹಿನ್ನೆಲೆಯಲ್ಲಿ, ಆ ಪ್ರಯೋಗದ ಹಿನ್ನೆಲೆಯಲ್ಲಿ ವಿಷಯ ತಿಳ್ಕೊಳಕತ್ರಪ್ಪ ಅಂದ್ರೆ ಅದು ಪ್ರಜ್ಞಾ ಅನುಭವದ ಹಿನ್ನೆಲೆಯಲ್ಲಿ ವಿಷಯವನ್ನು ತಿಳ್ಕೊಳ್ತಿರ್ತಾರ ಅಂತ ಅರ್ಥ. ಅದಕ್ಕೋಸ್ಕರನೇ ವಿಜ್ಞಾನ ಬೋಧನೆಯಲ್ಲಿ ರಚನಾತ್ಮಕ ವಿಧಾನ ಎಂದರೆ ಅಂತಂದ್ರೆ, ವಿದ್ಯಾರ್ಥಿಗಳು ತಮ್ಮದೇ ಆದ ಅನುಭವಗಳ ಮೂಲಕ ಜ್ಞಾನವನ್ನ ನಿರ್ಮಿಸಿಕೊಳ್ಳುವುದೆಂದರ್ಥ. ಪ್ರಜ್ಞಾನುಭವ ಮೇನ್ ಇಂಪಾರ್ಟೆಂಟ್. ಇದು ಕಂಠಪಾಠಕ್ಕೆ ಫೋಕಸ್ ಕೊಡೋದಲ್ಲದು, ವೈಜ್ಞಾನಿಕ ಚಿಂತನೆಗೆ, ಪ್ರಾಯೋಗಿಕವಾಗಿ ವರ್ತನೆ ಮಾಡುವಂತ ಅಪ್ಲಿಕೇಶನ್ಸ್ ತಾನೇ ಕಣಕ್ಕಿಳಿಯುವುದೊಂದು ಕಂಟೆಂಟ್ ವಿಜ್ಞಾನ ಬೋಧನೆಯಲ್ಲಿ. ಅದಕ್ಕೆ ಬಿ ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. 3ನೇ ಕ್ವಶನ್ಸ್ ಇದೆ. ಒಬ್ಬ ವಿದ್ಯಾರ್ಥಿಯು ತರಗತಿಯಲ್ಲಿ ತನಗೆ ಗಣಿತ ವಿಷಯ ಕಠಿಣವಾಗಲು ಕಾರಣವೇನು ಎಂದು ತನ್ನ ಸ್ವಂತ ಆಲೋಚನೆಗಳು ಮತ್ತು ಭಾವನೆಗಳನ್ನ ತಾನೇ ವೀಕ್ಷಿಸಿಕೊಳ್ಳುವುದು ಯಾವ ವಿಧಾನಕ್ಕೆ ಉದಾಹರಣೆ ಅಂತ ಕೇಳಿದರು. ನೋಡಿ, ಇಲ್ಲಿ ಅಪ್ಲೈಡ್ ತಗೊಂಬಂದ್ರು. ಸೈಕಾಲಜಿಯನ್ನ ಶೈಕ್ಷಣಿಕ ಕ್ಷೇತ್ರದಲ್ಲಿ, ತರಗತಿಯಲ್ಲಿ, ಕಲಿಕಾ ಸನ್ನಿವೇಶದಲ್ಲಿ, ಕಲಿಕಾ ಪ್ರಕ್ರಿಯೆಯಲ್ಲಿ, ಕಲಿಸುವಿಕೆ ಮತ್ತು ಕಲಿಕೆಯ ಸಂದರ್ಭದಲ್ಲಿ ಮತ್ತು ಕಲಿಕಾ ಸನ್ನಿವೇಶದಲ್ಲಿ, ಶೈಕ್ಷಣಿಕ ಸನ್ನಿವೇಶದಲ್ಲಿ
ಆ ಬೋಧನಾ ವಿಧಾನ ಮತ್ತು ಆ ಮನೋವಿಜ್ಞಾನ ವಿಧಾನಗಳನ್ನ ಅಪ್ಲಿಕೇಶನ್ ಮಾಡಿ ನಿಮ್ ಪ್ರಶ್ನೆ ಇಟ್ಟಿದ್ದಾರೆ, ಪ್ರಶ್ನೆ ಕೇಳಿದ್ದಾರೆ. ನೋಡಿ ಇಲ್ಲಿ ಒಬ್ಬ ವಿದ್ಯಾರ್ಥಿಯು, ನೋಡಿ ಇಲ್ಲಿ ಒಬ್ಬ ಅನ್ನೋದು, ನೋಡಿ ಕ್ವಶನ್ಸ್ ಅನ್ನ ಅರ್ಥ ಮಾಡಿ. ಒಬ್ಬ ವಿದ್ಯಾರ್ಥಿಯು ತರಗತಿಯಲ್ಲಿ ತನಗೆ ಒಂದು ವರ್ಡ್ ಬಂತು, ತನ್ನ ಸ್ವಂತ ಅದೊಂದು ವರ್ಡ್ ಬಂತು, ತಾನೇ ಅನ್ನೋದು ಬಂತು. ನೋಡಿ ಬೇರೊಬ್ಬರು ಇಲ್ಲ, ಇಲ್ಲಿ ತನಗೆ, ತನ್ನ ಮತ್ತು ತಾನೇ, ಒಬ್ಬನೇ ಇದಾನ. ಒಬ್ಬ ವಿದ್ಯಾರ್ಥಿ ಒಬ್ಬನೇ ಇದಾನ ಅಂತಂದ್ರ ಇಲ್ಲಿ ಡೈರೆಕ್ಟ್ ನೀವ್ ಎಲ್ಲಿಗೆ ಹೋಗ್ಬೇಕಪ್ಪ ಅಂದ್ರ ಕಣ್ಣು ಮುಚ್ಚಿ ಎಲ್ಲಿಗೆ ಹೋಗ್ಬೇಕಂದ್ರೆ ಆತ್ಮಾವಲೋಕನ ವಿಧಾನ ಅಂತ ಆನ್ಸರ್ ಮಾಡ್ಬೇಕು ಯಾವಾಗಲೂ. ಆ ಕ್ವಶನ್ಸ್ ಅಲ್ಲಿ ಕೀ ವರ್ಡ್ಸ್ ಇರ್ತಾವಲ್ಲ, ಕೀ ವರ್ಡ್ಸ್ ಅನ್ನ ಫೋಕಸ್ ಮಾಡ್ಬೇಕು. ಒಟ್ಟು ಓದ್ಕೊಂಡ್ ಕುಂತ್ರಪ್ಪ ಟೈಮ್ ವೇಸ್ಟ್ ಆಗತ್ತಲ್ಲಿ. ನೋಡಿದ ತಕ್ಷಣ ತಾನೇ, ಸ್ವಂತ, ಒಬ್ಬ ವ್ಯಕ್ತಿ, ಈ ತರ ಏನಾದ್ರೂ ವರ್ಡ್ ಬಂದಾವಂದ್ರೆ ಮೇ ಬಿ ಇದು ಏನಾಗುತ್ತಪ್ಪ ಅಂತಂದಾಗ ಮೇ ಬಿ ಇದು ಇಂಟ್ರೋಸ್ಪೆಕ್ಷನ್ ಮೆಥಡ್ಗೆ ಕನೆಕ್ಷನ್ ಆಗಿರುವಂತದ್ದು. ನಾನು ಹೇಳಿಲ್ಲ ಒಬ್ಬ ವ್ಯಕ್ತಿಗಿಂತ ಹೆಚ್ಚು ವ್ಯಕ್ತಿಗಳು ಅಧ್ಯಯನ ಮಾಡಾಕತ್ತಾರ ಅಂತಂದ್ರೆ ಅಲ್ಲಿ ಬೇರೆ ವಿಧಾನಗಳು, ಮನೋವಿಜ್ಞಾನ ಬೇರೆ ವಿಧಾನಗಳು ಬರ್ತಾವ. ಇಲ್ಲಿ ಒಬ್ಬ ವ್ಯಕ್ತಿನೇ ಭಾಗವಹಿಸಕತ್ತಾನಪ್ಪ ಅಂತಂದಾಗ ಅದು ಆತ್ಮಾವಲೋಕನ ವಿಧಾನಕ್ಕೆ, ಇಂಟ್ರೋಸ್ಪೆಕ್ಷನ್ ಮೆಥಡ್ಗೆ ಇದು ಸೂಕ್ತವಾದ ವಿಧಾನ ಆಗ್ತದೆ. ಅದಕ್ಕೆ ಇಲ್ಲಿ ಅರ್ಥ ಮಾಡ್ಕೊಡ್ರಿ. ಹಾಗೆ ಫಸ್ಟ್ ಬರೋದು ಯಾವುದು? ಬಿ ಆಪ್ಷನ್ಸ್ ಆಗ್ತದೆ. ಬಹಿರ್ಮುಖ ಅಲ್ಲ, ಬಹಿರ್ಮುಖ ವೀಕ್ಷಣೆ ಬರಲ್ಲ. ಹೊರಭಾಗದಲ್ಲಿ ಎಲ್ಲರ ಜೊತೆ ಕೂಡಿ ವೀಕ್ಷಣೆ ಮಾಡೋದು ಇದೆಯಲ್ಲ, ಬಹಿರ್ಮುಖ ವೀಕ್ಷಣೆ. ಹೊರಗಿನ ಪ್ರಪಂಚಕ್ಕೆ ಇಳಿದು ಎಲ್ಲರ ಮಧ್ಯೆನೂ ಕೂಡ ವೀಕ್ಷಣೆ ಮಾಡ್ತಿರ್ತಲ್ಲ, ಅದು ಬರಲ್ಲ. ಇಲ್ಲಿ ಪ್ರಾಯೋಗಿಕ ಪರೀಕ್ಷೆ ಅಂತ ಬರ್ತದ, ನೋ ಎಕ್ಸ್ಪೆರಿಮೆಂಟಲ್ ಟೆಸ್ಟ್ ಬರಲ್ಲ. ಅದು ವೈಜ್ಞಾನಿಕವಾದಂಥದ್ದಲ್ಲಿ ಅಲ್ಲಿ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು ಭಾಗವಹಿಸ್ತಾರ, ಇಲ್ಲಿ ಕೂಡ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು ಭಾಗವಹಿಸ್ತಾರ. ನೋಡ್ಲಿ, ವೀಕ್ಷಣೆ ಅಂತ ಕೇಳುವ ಬದಲಾಗಿ ಈ ವರ್ಡ್ಸ್ ಇಟ್ಟಾನ. ಪ್ರಾಯೋಗಿಕ ವಿಧಾನ ಕೇಳಿದು ಪರೀಕ್ಷೆ ಇಟ್ಟ, ನಾವು ಕನ್ಫ್ಯೂಸ್ ಮಾಡ್ತಿರ್ತಾರ ನಿಮಗ. ಇನ್ನ ಚಿಕಿತ್ಸಾತ್ಮಕ ವಿಧಾನ ಅಂತ ಕೇಳ, ಇದು ಎಲ್ಲಿ ಬರ್ತಪ್ಪ? ಕೇಸ್ ಸ್ಟಡಿ ಒಳಗಡೆ ಬರ್ತದ. ಇದು ಕೇಸ್ ಸ್ಟಡಿ ಕೇಳುವ ಬದ್ಲಿ ಅದನ್ನು ಆ ವರ್ಡ್ಸ್ ಇಟ್ಟ ನಾವು. ಅದಕ್ಕೋಸ್ಕರ ಇವು ಡಿಲೀಟ್, ಇವು ರಾಂಗ್, ಇದು ರಾಂಗ್, ಇದು ರಾಂಗ್. ಆನ್ಸರ್ ಯಾವುದು? ಆತ್ಮಾವಲೋಕನ. ಎಸ್, ಈ ತರ ಪ್ರಶ್ನೆಗಳನ್ನ ಕ್ರ್ಯಾಕ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ನೋಡ್ರಿ, ಮೆಥಡಾಲಜಿಗೆ ಸಂಬಂಧಪಟ್ಟಿದ್ ಬಂತು, ಪೆಡಗಾಗಿಗೆ ಸಂಬಂಧಪಟ್ಟಿದ್ ಬಂತು. ಕ್ವಶನ್ಸ್, 4ನೇ ಕ್ವಶನ್ಸ್ ಏನ್ ಹೇಳ್ತದಪ್ಪ ಅಂದ್ರ, ಸಮಾಜ ವಿಜ್ಞಾನದ ತರಗತಿಯಲ್ಲಿ, ನೋಡ್ರಿ ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನದ ತರಗತಿಯಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನು, ಕ್ರಿಟಿಕಲ್ ಥಿಂಕಿಂಗ್, ಯಾವುದು ಸರಿ ಯಾವುದು ಸರಿಯಲ್ಲ, ಯಾವುದು ಒಳ್ಳೇದು ಯಾವುದು ಒಳ್ಳೇದಲ್ಲ, ಪಾಸಿಟಿವ್ ನೆಗೆಟಿವ್ ಬಗ್ಗೆ ಏನು ಚಿಂತನೆ ಮಾಡ್ತಾರಲ್ಲ, ಆ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸಲು ಉತ್ತಮ ಮಾರ್ಗ ಯಾವುದು ಅಂತ ಕೇಳಿರ. ಸಮಾಜ ವಿಜ್ಞಾನದ ತರಗತಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿದರು, ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನದ ತರಗತಿಯಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನ ಬೆಳೆಸಲು ಉತ್ತಮ ಮಾರ್ಗ ಯಾವುದಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅಂದ್ರೆ ಸಿಚುವೇಶನ್ಸ್, ಕಲಿಕಾ ಸನ್ನಿವೇಶ ಅನ್ನೋದು ಬಂದಿದೆ. ಇಲ್ಲಿ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರಿದ್ದಾರೆ, ಅವ್ರು ಕಲಿಸಿದ್ರಂದ್ರ ಕಲಿಸುವಂತ ಸಂದರ್ಭದಲ್ಲಿ, ಅದರಲ್ಲಿ ವಿಶೇಷವಾಗಿ ಸೋಷಿಯಲ್ ಸೈನ್ಸ್ ಕಲಿಸುವಾಗ ವಿಮರ್ಶಾತ್ಮಕ ಚಿಂತನೆ ಬೆಳೆಸುವಂಥದ್ದು ಯಾವುದಿದೆ ಕಲಿಕಾ ಸನ್ನಿವೇಶದಲ್ಲಿ ಅಂತಂದಾಗ ಇಲ್ಲಿ ಫಸ್ಟ್ ಬರ್ತಾ ಇರೋದು ನೋಡಿ, ಕಂಠಪಾಠ ಮಾಡುವುದು ರಾಂಗ್. ಮೆಕ್ಯಾನಿಕಲ್ ಸ್ಟೇಜ್ ನೋ, ಅಲ್ಲಿ ಥಿಂಕಿಂಗ್ ಅನ್ನೋದು ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಮೆಕ್ಯಾನಿಕಲ್, ಗಾಡಿ ಹೊಂಟು ಬಿಡುತ್ತಪ್ಪ ಅಂದ್ರೆ ನಾನ್ ಸ್ಟಾಪ್. ಅದು ಕಂಠಪಾಠ ಮಾಡಾಕತ್ ಬಿಡ್ರಿ. ನಾವು ಸಣ್ಣ ಚಿಕ್ಕವರಿದ್ದಾಗ ಓದಿರ್ಬೇಕು. ಕಪ್ಪೆ ಕರ ಕರ ತುಪ್ಪ ಜರಿ ಜರಿ ಮಾವಿನ ಮಾಟೆ ಮರದಲ್ಲಿ ಕೋಟೆ, ಹೊಡ್ತಾನೆ ಹೊಡ್ತದ ಕಂಠಪಾಠ, ಗೊತ್ತಾಗೋದೇ ಇಲ್ಲ. ಈಗ ನೋಡಿ, ಬೆಳಿಗ್ಗೆನೂ ಕೂಡ ಈಗೂ ಕೂಡ ಶಾಲೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಪ್ರೇರಣೆ ನಡೆಸ್ತಾರಲ್ಲ, ಪ್ರಾರ್ಥನೆ ಮಾಡ್ತಾರಲ್ಲ, ಜೈ ಭಾರತ ಜನನೀಯ ತನುಜಾತೆ, ಅಲ್ಲಿ ವಿಮರ್ಶೆ ಮಾಡಲ್ಲ ಏನಿಲ್ಲ, ಹಂಗ ಹೊಡೆದು ಬೈಪಟ್ ಮಾಡಿ ಅವಾಗ ಹೇಳಿದ್ದು ಈಗೂ ಹೇಳ್ತಾ ಬರ್ದ್ಬಿಡ್ತೀವಿ. ನನಗೂ 7th ಸ್ಟ್ಯಾಂಡರ್ಡ್ ಅಲ್ಲಿ
ಈ ಭಗವದ್ಗೀತೆ 18 ಶ್ಲೋಕವನ್ನ ಬಾಯ್ಪಾಟ್ ಓಡಿಸ್ತಾ ಇದ್ದಾರೆ. ಅದು ಇನ್ನೂ ನೆನಪೈತೆ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಚ್ಚ ಯಜ್ಞಚ್ಚ. ಅದ್ರ ಅರ್ಥ ಗೊತ್ತಿಲ್ಲ, ಅವಾಗ ಅರ್ಥ ಗೊತ್ತಾಗ್ತಿರ್ಲಿಲ್ಲ, ಹಂಗ ಅಂದ್ಬಿಡ್ತಿದ್ವಿ, ಪಟ 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 ಚಿಂತನೆ ಮಾಡ್ತಿರ್ಲಿಲ್ಲ ಅದ್ರ ಬಗ್ಗೆ. ಅರ್ಥ ಮಾಡ್ಕೊಡ್ರಿ, ಯಾವುದೇ ಓದಿದ್ರು ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಚಿಂತನೆ ಮಾಡಿ ಯಾವುದು ಒಳ್ಳೆಯದು ಯಾವುದು ಸರಿ ಅಂತಂದು ಈ ರೀತಿ ವಿಮರ್ಶಾತ್ಮಕ ಚಿಂತನೆ ಮಾಡಿ ನಾವು ತಿಳ್ಕೊಳ್ತೀವಲ್ಲ, ಅದು ಯಾವುದು ಅಂತಂದಾಗ ನಾವು ತಿಳ್ಕೊಬೇಕಿಲ್ಲ. ಯಾವ್ದು ಈ ಕ್ವಶನ್ಸ್ ಕನೆಕ್ಷನ್ ಯಾವ್ದಾಗತ್ತಾ ಕಲಿಕಾ ಸನ್ನಿವೇಶದಲ್ಲಿ ನೋಡೋಣ. ಕಂಠಪಾಠ ಅಂತೂ ಬರಲ್ಲ. ಇನ್ನು ಐತಿಹಾಸಿಕ ಘಟನೆಗಳ ಬಗ್ಗೆ ನೋಡಿ, ಇತಿಹಾಸ ಅಂತ ಸಮಾಜ ವಿಜ್ಞಾನ, ಇಲ್ಲಿ ಇತಿಹಾಸ ಬರ್ತದ. ಹಾಗೆ ಐತಿಹಾಸಿಕ ಘಟನೆಗಳ ಬಗ್ಗೆ ಮುಕ್ತ ಚರ್ಚೆ, ಮೋಸ್ಟ್ ಇಂಪಾರ್ಟೆಂಟ್, ಮುಕ್ತ ಚರ್ಚೆ ನಡೆಸುವುದು, ಇದೊಂದು ನೋಡೋಣ. ಕೇವಲ ಪಠ್ಯ ಪುಸ್ತಕದ ಪ್ರಶ್ನೆಗಳಿಗೆ ಉತ್ತರ ಬರೆಯೋದು, ಕೇವಲ ಪಟ್ನ ಇದು ರಾಂಗ್. ಇದು ಶಿಕ್ಷಕರು ಹೇಳಿದ್ದನ್ನು ಬರೆದುಕೊಳ್ಳುವುದು, ಓನ್ಲಿ ಒನ್ ವೇ ಇದೆ, ಒನ್ ವೇ ಇದೆ ಇಲ್ಲಿ, ನೋ, ಇದು ಬರಲ್ಲ. ಇದು ಮೆಕ್ಯಾನಿಕಲ್ ಸ್ಟೇಜ್, ಇದು ಕಂಠಪಾಠ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಇದು ಕಂಠಪಾಠ ಮಾಡೋದು ಎಲ್ಲಿಯಪ್ಪ ಅಂತಂದ್ರೆ ಈಗ ಭಾಷೆಗಳನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ, ಅದರಲ್ಲಿ ವಿಶೇಷವಾಗಿ ಧ್ವನ್ಯಂಗಗಳ ವ್ಯಾಯಾಮ ಮಾಡ್ಲಿಕ್ಕೆ, ಉಚ್ಚಾರವನ್ನು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಪ್ರಾರಂಭದಲ್ಲಿ ಕಂಠಪಾಠ ಬೇಕು. ಬರಬರ್ತಾ ಥಿಂಕಿಂಗ್ ಎಬಿಲಿಟಿಯನ್ನು ಬಳಸ್ತಾ ಬರ್ಬೇಕು ನಾವು ಮಕ್ಕಳಲ್ಲಿ. ಅದಕ್ಕೋಸ್ಕರ ಎ ಆಪ್ಷನ್ಸ್ ರಾಂಗ್ ಆಗ್ತದ, ಸಿ ಆಪ್ಷನ್ಸ್ ರಾಂಗ್ ಆಗ್ತದ, ಡಿ ಆಪ್ಷನ್ಸ್ ರಾಂಗ್ ಆಗ್ತದೆ. ಯಾಕಂದ್ರ ಇವೆಲ್ಲವೂ ನ್ಯಾರೋ ಕಂಟೆಂಟ್ ಅನ್ನ ಒಳಗೊಂಡಿತ್ತು, ಬ್ರಾಡ್ ಇಲ್ಲವು, ನ್ಯಾರೋ ಕಂಟೆಂಟ್. ಇದು ಒನ್ ವೇ. ಶಿಕ್ಷಕರು ಏನ್ ಹೇಳಿದ್ರು ಅದನ್ನೇ ಬರೆದುಕೊಳ್ಳೋದು, ಅಲ್ಲಿ ಚಿಂತನೆ ಮಾಡಂಗಿಲ್ಲ. ಅಲ್ಲಿ ಮಕ್ಕಳಿಗೆ ಸ್ವತಂತ್ರ ಅನ್ನೋದು ಇಲ್ಲಲ್ಲಿ. ಅವನೇನದ ಬರ್ಕೊಲ್ಲೇ ಅಂದ್ರೆ ಬರ್ಕೊಲೇಬೇಕು, ಚಿಂತನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ವಿದ್ಯಾರ್ಥಿಗಳಿಗೆ. ಇಲ್ಲಿ ಕಂಠಪಾಠ ಮಾಡಿದ್ರೆ ಡಿಕ್ಟು ಪಠ್ಯ ಪುಸ್ತಕದಿಂದ ಬಾಯ್ಪಾಡ್ಕೊಂಡ್ ಬಂದ್ಬಿಡುತ್ತಾವ, ದನ ಕೈ ಕೊಟ್ಕೊಂಡ್ ಹೇಳಕ್ ಹತ್ ಬಿಡುತ್ತಾವ. ಕೇವಲ ಪಠ್ಯ ಪುಸ್ತಕ ಪ್ರಶ್ನೆಗೆ ಉತ್ತರಿಸ, ಕೇವಲ ಪಠ್ಯ ಪುಸ್ತಕ ಏನ್ ಪ್ರಶ್ನೆ ಇದೆ ಅದನ್ನ ಅಷ್ಟೇ ಉತ್ತರಿಸುದು. ಅವು ನಾಲೆಜ್ ಅನ್ನ ಬೆಳೆಸುವುದಿಲ್ಲ, ವಿಮರ್ಶಕ ಚಿಂತನೆಯನ್ನ ಬೆಳೆಸುವುದಿಲ್ಲ. ಇಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸುವಂತ ಒಂದು ಮಾರ್ಗ ಯಾವುದಪ್ಪ ಅಂತಂದಾಗ ಐತಿಹಾಸಿಕ ಘಟನೆಗಳ ಬಗ್ಗೆ ಮುಕ್ತ ಚರ್ಚೆ ನಡೆಸುವುದು ಅನ್ನುವಂಥದ್ದು. ಮುಕ್ತ ಅಂದ್ರೆ ಸ್ವತಂತ್ರ ನೋಡಿ, ಚಿಂತನೆಗೆ ಸ್ವತಂತ್ರ ಬೇಕು. ಚಿಂತನೆಗೆ ಸ್ವತಂತ್ರ ಬೇಕಂತಂದಾಗ ಮುಕ್ತ ಚರ್ಚೆ ಅಂತಂದಾಗ ಇಲ್ಲಿ 19ನೇ ವಿಧಿ ಸ್ವತಂತ್ರದ ಹಕ್ಕು ಅಲ್ಲಿ ಅಪ್ಲಿಕೇಶನ್ ಆಗ್ತದೆ. ಮಕ್ಕಳಿಗೆ ಚರ್ಚೆ ಮಾಡಾಕತ್ತಾರಪ್ಪ ಅಂತಂದಾಗ ಮುಕ್ತ ಚರ್ಚೆ ನಡೆಸುವುದಂತಂದಾಗ ಚರ್ಚೆ ಮಾಡಾಕತ್ರ ಒಬ್ಬ ವಿದ್ಯಾರ್ಥಿಗಿಂತ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಭಾಗವಹಿಸ್ತಾರೆ. ಹೊಸ ವಿಷಯಗಳು ಗೊತ್ತಾಗ್ತಾವ, ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು. ಈ 1857 ಸಿಪಾಯಿ ದಂಗೆ ಕಾರಣಗಳೇನು, ಅವುಗಳೇ ಯಾಕಾದವು, ಈ ರೀತಿಯಾಗಿ ಮುಕ್ತ ಚರ್ಚೆ ಮಾಡ್ತಾ ಬರ್ತಾರ. ತತ್ಕ್ಷಣ ಕಾರಣ ಏನು, ಅಲ್ಲಿ ತತ್ಕ್ಷಣ ದಂಗೆ ಆಗ್ಲಿಕ್ಕೆ ಕಾರಣ ಏನು, ಪ್ರಧಾನವಾದ ಕಾರಣ ಏನು, ಈ ರೀತಿಯಾಗಿ ಮುಕ್ತ ಚರ್ಚೆ ಮಾಡಕತ್ತರಪ್ಪ ಅಂತಂದ್ರ ಅಲ್ಲಿ ಮಕ್ಕಳಲ್ಲಿ ವಿಭಿನ್ನ ಚಿಂತನಾ ಶೈಲಿ ಸ್ಟಾರ್ಟ್ ಆಗುತ್ತೆ. ಅರ್ಥ ಮಾಡ್ಕೊಡ್ರಿ. ಇತಿಹಾಸದಲ್ಲಿ ಕೆಲವಿಷ್ಟು ತಪ್ಪುಗಳು ಹೇಳಿರ್ತದೋ ಅದು ಯಾಕ ಇದು ಯಾಕ ಹಿಂಗೆಲ್ಲವನ್ನ ಪ್ರಶ್ನೆ ಮಾಡ್ತಾರೆ. ಅದು ಅಲ್ಲ, ಈಗ ಫಾರ್ ಎಕ್ಸಾಂಪಲ್ ಸಿಂಧೂ ಬಯಲು ನಾಗರಿಕತೆ, ಹರಪ್ಪನ್ ನಾಗರಿಕತೆ ನಾಶ ಆಯ್ತು. ಕೆಲವಿಷ್ಟು ವಿದ್ಯಾರ್ಥಿಗಳು ಏನ್ ಹೇಳ್ತಾರಪ್ಪ ಅಂದ್ರೆ ಬರಗಾಲ ಬಂದು ನಾಶ ಆಯ್ತಂತಾರ. ಅದ ಹೆಂಗ ಅಂತ ಕೆಲವಿಷ್ಟು ವಿದ್ಯಾರ್ಥಿಗಳು ಚರ್ಚೆ ಮಾಡ್ತಾರ. ಬರಗಾಲ ಬಂದ ನಾಶ ಆಯ್ತಂತ ಕೆಲವು ವಿದ್ಯಾರ್ಥಿಗಳು ಹೇಳ್ತಾರ. ಇನ್ ಕೆಲವು ವಿದ್ಯಾರ್ಥಿಗಳು ಪ್ರವಾಹ ಬಂತು, ಫ್ಲಡ್ ಆಯ್ತು, ಫ್ಲಡ್ ಹೊಡೆದಕ್ಕ ಹರಪ್ಪ ನಾಗರಿಕತೆ ರಾವಿ ನದಿ ದಡದಲ್ಲಿತ್ತು, ರಾವಿ ನದಿ ಪ್ರವಾಹ ಹೊಡೆದಕ್ಕ ಅದು ನಾಶ ಆಯ್ತಂತ ಕೆಲವು ವಿದ್ಯಾರ್ಥಿ. ಈ ರೀತಿಯಾಗಿ ಸರಿ ಯಾವುದು ತಪ್ಪು ಯಾವುದು, ಅದು ಅಲ್ಲ ಇದು ಅಲ್ಲ ಅಂತಂದು ಈ ರೀತಿಯಾಗಿ ವಿಮರ್ಶಾತ್ಮಕ ಚಿಂತನೆ ಹಿನ್ನೆಲೆಯಲ್ಲಿ ತಿಳ್ಕೊಳ್ಳೋದಿದೆಯಲ್ಲ, ಆ ತಿಳ್ಕೊಳ್ಳಿಕ್ಕೆ ಅವಕಾಶ ಕೊಡೋದು ಯಾವ್ದಪ್ಪ ಅಂತಂದಾಗ ಮುಕ್ತ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ಅವ್ರಿಗೆ. ಕ್ಲಿಯರ್ಲಾ? ಇದು ಮುಕ್ತ ಚರ್ಚೆಗೆ ಅವಕಾಶ ಕೊಟ್ರಲ್ಲಿ ವಿಮರ್ಶಾತ್ಮಕ ಚಿಂತನೆ ಸಾಧ್ಯ ಆಗ್ತೈತಿ. ಎಸ್, ಆನ್ಸರ್ ಏನು, ಐತಿಹಾಸಿಕ ಘಟನೆಗಳ ಬಗ್ಗೆ ಮುಕ್ತ ಚರ್ಚೆ ನಡೆಸೋದು ಇದು ಆಗ್ತೈತಿ. ನೆಕ್ಸ್ಟ್ ಕ್ವಶನ್, ಅರ್ಥಪೂರ್ಣ ಕಲಿಕೆಯು ಯಾವುದರ ಮೇಲೆ ಕೇಂದ್ರೀಕರಿಸಿರುತ್ತದೆ ಅಂತ ಪ್ರಶ್ನೆ. ಅರ್ಥಪೂರ್ಣ, ಅಂಡರ್ಸ್ಟ್ಯಾಂಡಿಂಗ್ ಲರ್ನಿಂಗ್, ಅದರಲ್ಲಿ ಇಂಟಿಗ್ರಿಟಿ ಅಂಡರ್ಸ್ಟ್ಯಾಂಡಿಂಗ್ ಲರ್ನಿಂಗ್ ಸಿಸ್ಟಮ್. ಇದರಲ್ಲಿ ಕೇವಲ ಅಂಕ ಗಳಿಸುವುದು ರಾಂಗ್. ಕೇವಲ ಅಂತ ಬಂದ ಕಣ್ಣು ಮುಚ್ಚಿ ಅದನ್ನ ರಾಂಗ್ ಅಂತ ಹಾಕ್ಬೇಕು. ಪಠ್ಯ ಪುಸ್ತಕದ ಓದುವಿಕೆ
ಪಠ್ಯ ಪುಸ್ತಕ ಓದುವಿಕೆ ಸಾಧ್ಯ ಆಗುತ್ತಾ? ಸ್ವಲ್ಪ ನೋಡೋಣ. ಶಿಕ್ಷಕರ ಟಿಪ್ಪಣಿಗಳು ಸಾಧ್ಯ ಆಗುತ್ತಾ? ಸ್ವಲ್ಪ ಇದೆ, ಬಹಳ ಇಲ್ಲ. ಹಾಗಾದ್ರೆ ಅರ್ಥಪೂರ್ಣ ಕಲಿಕೆ ಅಂತ ಅಂದಾಗ ಅರ್ಥ ಮಾಡ್ಕೊಳ್ಳಿ, ವಿಷಯದ ಆಳವಾದ ತಿಳುವಳಿಕೆ, ಇದು ಮೇನ್ ಇಂಪಾರ್ಟೆಂಟ್. ಈ ವಿಷಯದ ಆಳವಾದ ತಿಳುವಳಿಕೆಯಲ್ಲಿ ಏನೇನ್ ಇರ್ತದಪ್ಪ ಅಂತಂದ್ರಾಗ ಅಲ್ಲಿ ಓದುವುದು ಇರ್ತದ. ಹೌದಾ? ಓದುವುದು ಇರ್ತದ. ಅದ್ರಲ್ಲಿ ಓದುವುದ್ರಲ್ಲಿ ಆಳವಾಗಿ ತಿಳ್ಕೊಳಕತ್ತಾರ. ಅದ್ರಲ್ಲಿ ಗಟ್ಟಿಯಾದ ಓದಿರ್ಬೋದು, ಗಟ್ಟಿ ಓದುನೂ ಆಗಿರ್ಬೋದು, ಗಟ್ಟಿ ಓದುನು ಓದಿರ್ಬೋದು, ಇಲ್ಲವೇ ಮೌನ ಓದಿದನು ಕೂಡ ಓದಿರ್ಬೋದು, ಮೌನ ಓದು ಕೂಡ ಓದಿರ್ಬೋದು. ಇನ್ನ ಪಠ್ಯ ಪುಸ್ತಕ, ಹೌದಿಲ್ಲ? ಪಠ್ಯ ಪುಸ್ತಕ ಬಂತ? ಇಲ್ಲಿ ಪಠ್ಯ ಪುಸ್ತಕ ಬಂತು, ಪಠ್ಯ ಪುಸ್ತಕ ಬಂತು, ಓದಾಕತ್ತಾನಲ್ಲ ಪಠ್ಯ ಪುಸ್ತಕ. ಇನ್ನ ಶಿಕ್ಷಕರ ಮಾರ್ಗದರ್ಶನ, ಶಿಕ್ಷಕರ ಮಾರ್ಗದರ್ಶನ, ಆ ಮಾರ್ಗದರ್ಶನ ಏನ್ ಟಿಪ್ಪಣಿಗಳನ್ನ ಮಾಡ್ಕೊಂಡಿರ್ತಾನ ಅದನ್ನು ಓದಿರ್ತಾನ. ಇವೆಲ್ಲದರ ಹಿನ್ನೆಲೆಯಲ್ಲಿ ವಿವಿಧ ಸೋರ್ಸ್ ಗಳನ್ನ ಬಳಕೆ ಮಾಡಿ ಅವನು ಏನ್ ಮಾಡಿರ್ತಾನ, ವಿಷಯದ ಬಗ್ಗೆ ಆಳವಾಗಿ ತಿಳ್ಕೊಂಡಿರ್ತಾನ, ಡೆಪ್ತ್ ಆಗಿ ತಿಳ್ಕೊಂಡಿರ್ತಾನ. ಅದಕ್ಕೆ ಇದು ಕರೆಕ್ಟ್ ಆಗತ್ತೆ. ಇದು ಸ್ವಲ್ಪ ಇದೆ ಆನ್ಸರ್, ಇದು ಸ್ವಲ್ಪ ಇದೆ. ಆದ್ರೆ ಇವೆರಡನ್ನ ಒಳಗೊಂಡಿದ್ದು ಇದು ವಿಷಯದ ಆಳವಾದ ತಿಳುವಳಿಕೆ. ವಿಷಯದ ಆಳವಾದ ತಿಳುವಳಿಕೆಯಿಂದ ಏನಾಗುತ್ತಂದ್ರ ಅರ್ಥಪೂರ್ಣ ಇಂಟಿಗ್ರೇಟಿವ್ ಲರ್ನಿಂಗ್ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದು ಆನ್ಸರ್. ಈ ತರ ಬರ್ತಾವ ಮೆಥಡಾಲಜಿ ಹಿನ್ನೆಲೆಯಲ್ಲಿ, ಪೆಡಗಾಗಿ ಹಿನ್ನೆಲೆಯಲ್ಲಿ ಕ್ವಶನ್ಸ್ ಬರ್ತಾವ. ನೆಕ್ಸ್ಟ್, ಯಾಕಂದ್ರೆ ಕಲಿಕೆ ಚಾಪ್ಟರ್ ಬರ್ತದಂತ, ಕಲಿಕೆ ಸೈಕಾಲಜಿಯಲ್ಲಿ ಕಲಿಕೆ ಮತ್ತು ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ ಬರ್ತದ. ನಂತರದಲ್ಲಿ ಬೋಧನಾ ವಿಧಾನ, ಕಲಿಕಾ ಮೌಲ್ಯಮಾಪನಗಳು ಇವೆಲ್ಲ ಬರ್ತಾವ. ಅದಕ್ಕೆ ಆ ಚಾಪ್ಟರ್ ಅಲ್ಲಿ ಇದು ಕೂಡ ಬರುತ್ತೆ, ಜೊತೆಗೆ ಪೆಡಗಾಗಿಯಲ್ಲಿ ಕೂಡ ಹೆಲ್ಪ್ ಆಗ್ತಾ ಬರುತ್ತೆ. ನೆಕ್ಸ್ಟ್ 6ನೇ ಕ್ವಶನ್, ಯಾವ ರೀತಿಯ ಮೌಲ್ಯಮಾಪನವು ಅರ್ಥಪೂರ್ಣ ಕಲಿಕೆಯನ್ನು ಪರೀಕ್ಷಿಸುತ್ತದೆ? ನೋಡ್ರಿ, ಇಂಟಿಗ್ರಿಟಿ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಲರ್ನಿಂಗ್ ಟೆಸ್ಟ್ ಮಾಡುವಂತ ಒಂದು ಮೌಲ್ಯಮಾಪನ ಯಾವುದು, ಇವ್ಯಾಲ್ಯೂಯೇಷನ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದು ಯಾವುದು? ಕೇವಲ ಬಹು ಆಯ್ಕೆ ಪ್ರಶ್ನೆಗಳಲ್ಲ. ಬಹು ಆಯ್ಕೆ ಪ್ರಶ್ನೆಗಳು ಯಾವ ರೀತಿ ಇದಾವೆ? ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳಿವು ಬಹು ಆಯ್ಕೆ ಪ್ರಶ್ನೆಗಳು. ಇನ್ನೊಂದು ಕಂಠಪಾಠ ಆಧಾರಿತ ಪರೀಕ್ಷೆ. ಕಂಠಪಾಠ ಓನ್ಲಿ ಏನ್ ಮಾಡ್ತದಪ್ಪ ಅಂತಂದ್ರೆ ಅದು ಫಿಸಿಕಲ್ ಧ್ವನ್ಯಾಂಗಗಳನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ, ಈ ಉಚ್ಚಾರಣೆಯನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತತಿ. ಮೆಮೊರಿ ಪವರ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತಾ ಕಂಠಪಾಠ ಮಾಡೋದ್ರಿಂದ. ಬಟ್ ಇಲ್ಲಿ ಅರ್ಥಪೂರ್ಣ ಕಲಿಕೆಯನ್ನು ಪರೀಕ್ಷಿಸುವುದು ಯಾವ್ದಂತ ಕೇಳ್ತಾ ಇದಾರೆ. ಕಂಠಪಾಠ ಆಧಾರಿತ ಪರೀಕ್ಷೆ ಅಷ್ಟೇ ಆಗಲ್ಲ, ಇದು ಕೂಡ ಭಾಗವಹಿಸ್ತದ ಮೌಲ್ಯಮಾಪನದಲ್ಲಿ, ಇಲ್ಲಂತಲ್ಲ. ಅದರ ಅರ್ಥಪೂರ್ಣ ಮೌಲ್ಯಮಾಪನ ಯಾವುದು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಅವರು. ಅರ್ಥಪೂರ್ಣ ಕಲಿಕೆಯನ್ನು ಪರೀಕ್ಷಿಸುವಂತ ಮೌಲ್ಯಮಾಪನ ಯಾವುದು ಅಂತ ಕೇಳ್ತಾರೆ. ಇದು ಕೂಡ ಪರೀಕ್ಷೆ ಮಾಡ್ತದ, ಆದ್ರೆ ಅರ್ಥಪೂರ್ಣ ಕಲಿಕೆಯನ್ನ ಮೌಲ್ಯಮಾಪನ ಮಾಡುವಂಥದ್ದು ಇದು ಅಲ್ಲ, ಪೂರ್ಣ ಪ್ರಮಾಣದಲ್ಲ. ಇನ್ನು ವಾರ್ಷಿಕ ಪರೀಕ್ಷೆ ಮಾತ್ರ ಅಂತ ಬಂದಾಗ ಡಿಲೀಟ್ ಹೊಡಿಬೇಕು. ವಾರ್ಷಿಕ ಅಂದಾಗ ವರ್ಷದಲ್ಲಿ ಏನು ವಿದ್ಯಾರ್ಥಿಗಳ ಸಾಧನೆಯನ್ನು ಮಾತ್ರ, ವರ್ಷದ ಕೊನೆಗೆ ಪ್ರಾರಂಭದಲ್ಲಿ ಬಂಕ್ ಹೊಡೆದಿರ್ತಾನೆ ಶಾಲೆಗೆ, ಲಾಸ್ಟಿಗೆ ಕಾಪಿ ಹೊಡೆದು ಏನೋ ಮಾಡಿ ಪಾಸ್ ಆಗಿರ್ತಾನ, ಅವಾಗ ಅರ್ಥಪೂರ್ಣ ಕಲಿಕೆಯನ್ನ ಮೌಲ್ಯಮಾಪನ ಮಾಡ್ತಾನ ಅಲ್ಲ. ಲಾಸ್ಟಿಗೆ ಏನಾದ್ರು ವಾರ್ಷಿಕ ಪರೀಕ್ಷೆಯಲ್ಲಿ ಅಂಕಗಳ ಹಿನ್ನೆಲೆಯಲ್ಲಿ ಏನಾದ್ರು ನಿರ್ಧಾರ ಮಾಡಿದ್ರಂದ್ರೆ ಅದು ಫಲಿತಾಂಶ ಆಗುತ್ತೆ. ಓನ್ಲಿ ಅರ್ಥಪೂರ್ಣ ಕಲಿಕೆ ಅಲ್ಲ. ಕಾಪಿ ಮಾಡಿ ಪಾಸ್ ಆಗಿರ್ತಾನ ಅಷ್ಟೇ, ಅವರು ಪಾಸು ಫೇಲ್ ಅಷ್ಟೇ ಅಲ್ಲಿ. ಬಟ್ ಅರ್ಥಪೂರ್ಣ ವಿಷಯವನ್ನ ತಿಳ್ಕೊಂಡಿದ್ದು, ಎಲ್ಲಾ ವಿಷಯವನ್ನ ತಿಳ್ಕೊಂಡಿದ್ದು ಬೇಕಲ್ಲ, ಅದು ಸಾಧ್ಯ ಇಲ್ಲ. ಇದು ರಾಂಗ್ ಆಗ್ತತಿ. ಹಾಗಾಗಿ ಆನ್ಸರ್ ಬರುವುದು ಯಾವುದಪ್ಪ ಅಂತಂದಾಗ ಇಲ್ಲಿ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ. ನೋಡ್ರಿ, ಸಮಗ್ರ ಮೌಲ್ಯಮಾಪನ ಒಂದಿದೆ, ನಿರಂತರ ಇದೆ. ಅಂದ್ರೆ ಇಲ್ಲಿ ಈ ಪರಿಕಲ್ಪನೆ, ಈ ಮೌಲ್ಯಮಾಪನದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಅರ್ಥಪೂರ್ಣ ಕಲಿಕೆ. ಅಂದ್ರೆ ಅರ್ಥಪೂರ್ಣ ಕಲಿಕೆ ಒಳಗಡೆ ಏನಿದೆಯಪ್ಪ ಅಂತಂದ್ರ ಪಠ್ಯಕ್ರಮ ಇದೆ. ಈ ಪಠ್ಯಕ್ರಮ ಏನನ್ನ ಒಳಗೊಂಡಿದೆ ಅಂತಂದು ಅರ್ಥ ಮಾಡ್ಕೊಳ್ರಿ. ಈ ಪಠ್ಯಕ್ರಮದಲ್ಲಿ ಪಠ್ಯ ಮತ್ತು ಸಹಪಠ್ಯ ಇದೆ. ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳದಾವ. ಸಹಪಠ್ಯ
ಸಹಪಠ್ಯ ಚಟುವಟಿಕೆಗಳದಾವ, ಸಹಪಠ್ಯ ಚಟುವಟಿಕೆಗಳದಾವ. ಕರಿಕ್ಯುಲಮ್ ಅಂಡ್ ನಾನ್ ಕರಿಕ್ಯುಲಮ್ ಆಕ್ಟಿವಿಟೀಸ್ಗಳದಾವ ಅಲ್ಲಿ. ಹಾಗಾಗಿ ಈ ಅರ್ಥಪೂರ್ಣ ಕಲಿಕೆಯ ಉದ್ದೇಶ ಏನಪ್ಪಾ ಅಂತಂದ್ರ ವಿದ್ಯಾರ್ಥಿಯ ಸಮಗ್ರ ವರ್ತನೆಯನ್ನ ಅಭಿವೃದ್ಧಿಪಡಿಸುವುದು. ವಿದ್ಯಾರ್ಥಿಯ ಸಮಗ್ರ ವರ್ತನೆಯನ್ನ ಏನ್ ಮಾಡುದು, ಸಮಾಜ ಮುಖೇನ ದೇಶದ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಏನ್ ಮಾಡುದು, ಪರಿವರ್ತನೆ ಮಾಡೋದು. ಒಟ್ಟಿನಲ್ಲಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಗುವಂತ ಕಲಿಕೆ ಯಾವುದಂದ್ರೆ ಅರ್ಥಪೂರ್ಣ ಕಲಿಕೆ. ಪರೀಕ್ಷೆಯಲ್ಲಿ ಪಾಸ್ ಆಗ್ತತಿ, ಜೀವನದ ಅರ್ಥವನ್ನು ತಿಳ್ಕೊಳ್ತದೆ ಮಗು ಆ ಅರ್ಥಪೂರ್ಣ ಕಲಿಕೆಯಿಂದ. ಹಾಗಾಗಿ ಈ ಅರ್ಥಪೂರ್ಣ ಕಲಿಕೆಯನ್ನ ಸೂಕ್ತವಾಗಿ ಸಮಗ್ರ ರೀತಿಯಲ್ಲಿ ಪರೀಕ್ಷಿಸುವಂತ ಸ್ಟ್ಯಾಂಡರ್ಡ್ ಮೌಲ್ಯಮಾಪನ ಏನಾದ್ರೂ ಇತ್ತಪ್ಪ ಅಂದ್ರ ನಿರಂತರ, ಅಂದ್ರೆ ಮಗು ಶಾಲೆಯಿಂದ ಹಿಡಿದು ಎಂಡಿಂಗ್ ವರೆಗೂ ಕೂಡ ಅವನ ಹವ್ಯಾಸಗಳಾಗಿರ್ಬೋದು, ಅವನ ಅಭಿರುಚಿಗಳಾಗಿರ್ಬೋದು, ತರಗತಿಯಲ್ಲಿ ಯಾವ ರೀತಿ ಪಾಠ ಕೇಳ್ತಾನ, ಅಪರಾಧಿ ಮನೋಭಾವನೆಯನ್ನು ಹೊಂದಿದಾನ, ಅಥವಾ ಎಲ್ಲರ ಜೊತೆ ಸಹನಾಶೀಲವಾಗಿ ವರ್ತನೆ ಮಾಡ್ತಾನ, ಅಥವಾ ಸ್ನೇಹತ್ವದಿಂದ ವರ್ತನೆ ಮಾಡ್ತಾನ, ಸಾಮಾಜಿಕರಣ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆಯಾ, ನಕ್ಷತ್ರನಾಗಿದ್ದಾನ, ಜೊತೆಗೇನೆ ಈ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡಿತಾ ಇದ್ದಾನ, ಸಹಾಯ ಮಾಡುವಂತ ಮನೋಭಾವನೆ ಇದೆಯಾ, ಮಾನವೀಯತೆ ಗುಣಲಕ್ಷಣಗಳದವ, ವಿವಿಧ ರೀತಿಯ ಮೌಲ್ಯಗಳನ್ನು ಹೊಂದಿದಾನ, ಎಲ್ಲವನ್ನ ತಿಳ್ಕೊಳ್ಳೋದು, ನಿರಂತರ ಮತ್ತು ಸಮಗ್ರವಾಗಿ ಎಲ್ಲವನ್ನ ಅಧ್ಯಯನ ಮಾಡುವಂಥದ್ದು. ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಸಮಗ್ರವಾಗಿ ಅಲ್ಲದೆ ಆ ವಿದ್ಯಾರ್ಥಿಗಳಲ್ಲಿ ಏನು ಶಾಲೆಯಿಂದ ಪ್ರಾರಂಭವಾಗಿ ಶಾಲೆಯ ವಾರ್ಷಿಕವಾಗಿ ಮುಕ್ತಾಯವಾಗುವವರೆಗೂ ಏನು ಅವನ ಕಲಿಕೆಯ ಪ್ರಕ್ರಿಯೆಯನ್ನು ಅರ್ಥಪೂರ್ಣವಾಗಿ ಮೌಲ್ಯಮಾಪನ ಮಾಡುವಂತ ಏನಾದ್ರೂ ಮೌಲ್ಯಮಾಪನ ಇದ್ದು ಅಂದ್ರೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ. ಬರೀ ಅರ್ಥಪೂರ್ಣ ಕಲಿಕೆಯನ್ನು ಅಷ್ಟೇ ಪರೀಕ್ಷೆ ಮಾಡೋದಲ್ಲಿ ಇವು ವಿದ್ಯಾರ್ಥಿಗಳ ಸಮಗ್ರ ಚಿತ್ರಣವನ್ನು ಕೂಡ ಪರೀಕ್ಷೆ ಮಾಡ್ತಾವ. ವಿದ್ಯಾರ್ಥಿಗಳು ಕಲಿಕೆಯ ಸನ್ನಿವೇಶದಲ್ಲಿ ಅರ್ಥಪೂರ್ಣ ಕಲಿಕೆಯನ್ನ ಸಮಗ್ರವಾಗಿ ಮೆಜರ್ಮೆಂಟ್ ಮಾಡುವಂತ ಯಾವ್ಯಾವಪ್ಪ ಅಂದ್ರೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ, ಜೊತೆಗಿನೇ ಆ ವಿದ್ಯಾರ್ಥಿಯ ಅರ್ಥಪೂರ್ಣ ಕಲಿಕೆಯ ಜೊತೆಗಿನೇ ವಿದ್ಯಾರ್ಥಿಯ ಸಮಗ್ರ ವ್ಯಕ್ತಿತ್ವವನ್ನು ಕೂಡ ಸಮಗ್ರವಾಗಿ ನಿರಂತರವಾಗಿ ಮೌಲ್ಯಮಾಪನ ಮಾಡುವಂತ ವಿಧಾನಗಳು ಕೂಡ ಯಾವ್ಯಾವ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ. ಅರ್ಥಪೂರ್ಣ ಕಲಿಕೆಗೆ ಅಷ್ಟೇ ಸೀಮಿತಗೊಳಿಸ್ಬೇಡ್ರಿ, ಟೋಟಲ್ ವಿದ್ಯಾರ್ಥಿಯ ಸಮಗ್ರ ಚಿತ್ರವನ್ನು ಕೂಡ ಸಮಗ್ರವಾಗಿ ಮೌಲ್ಯಮಾಪನ ಮಾಡ್ತವೆ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ. ಹಾಗಾಗಿ ಆನ್ಸರ್ ಆ. ನೆಕ್ಸ್ಟ್ ಕ್ವಶನ್ಸ್. ಇಲ್ಲಿ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಅಂತ ಬರುತ್ತಾ, ನ್ಯಾಷನಲ್ NCEF ಅಂತ, NCEF ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ಬರ್ತದೆ. ಇಲ್ಲಿ 2005ರಲ್ಲಿ ತಗೊಂಡ್ಬಂದಾರ ಇದನ್ನ. ಇದರ ಪ್ರಕಾರ ಗಣಿತ ಬೋಧನೆಯು ಹೇಗಿರಬೇಕು ನೋಡ್ರಿ. 2005ರ ಒಂದು ಏನಾಯ್ತಪ್ಪ, ಇದನ್ನ ಕರಿಕ್ಯುಲಮ್ ಬಂತಲ್ಲ, ಈ ಕರಿಕ್ಯುಲಮ್ ಬಂದಾಗ ಏನಾಯ್ತಪ್ಪ ಅಂತಂದ್ರ ಇಲ್ಲಿ ಅರ್ಥ ಮಾಡ್ಕೊಂಡು ಇದು ಗೊತ್ತಿರ್ಬೇಕು ನಿಮಗ. ವಿಷಯ ಕೇಂದ್ರಿತ ಇತ್ತಲ್ಲ, ವಿಷಯ ಕೇಂದ್ರಿತ ಮತ್ತು ಶಿಕ್ಷಕ ಕೇಂದ್ರಿತ ಪಠ್ಯಕ್ರಮ ಇತ್ತಲ್ಲ, ಆ ಶಿಕ್ಷಕ ಕೇಂದ್ರಿತ ಪಠ್ಯಕ್ರಮವನ್ನು ಏನ್ ಮಾಡ್ತಾರಪ್ಪ ಅಂದ್ರ ವಿದ್ಯಾರ್ಥಿ ಕೇಂದ್ರಿತ ಪಠ್ಯಕ್ರಮವನ್ನ ಕನ್ವರ್ಟ್ ಆಗ್ತದೆ. ವಿದ್ಯಾರ್ಥಿ ಕೇಂದ್ರಿತ ಪಠ್ಯಕ್ರಮವಾಗಿ ಕನ್ವರ್ಟ್ ಆಗುತ್ತೆ. ಪಠ್ಯಕ್ರಮ ಈ ಪಾಯಿಂಟ್ಸ್ ನಿಮ್ಗೆ ಗೊತ್ತಿದ್ರೆ ಮಾತ್ರ ಈ ಪ್ರಶ್ನೆಗೆ ಆನ್ಸರ್ ಮಾಡ್ಲಿಕ್ಕೆ ಬರ್ತದ. ಮುಂಚೆ 1968ರ ಶೈಕ್ಷಣಿಕ ನೀತಿ ಬರ್ತದ. 1968ರ ಶೈಕ್ಷಣಿಕ ನೀತಿ ಇದು ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ಪದ್ಧತಿ ಆಗಿರಲ್ಲ, ಶಿಕ್ಷಕ ಕೇಂದ್ರಿತ ವಿಷಯ ಕೇಂದ್ರಿತ ಶಿಕ್ಷಣ ಪದ್ಧತಿ ಆಗಿರ್ತದೆ. ಫಸ್ಟ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಬರ್ತದ. ಆ ವೇಳೆಯಲ್ಲಿ ಏನಾಗಿತ್ತದು, ವಿಷಯ ಕೇಂದ್ರಿತ ಮತ್ತು ಶಿಕ್ಷಕ ಕೇಂದ್ರಿತ ಪಠ್ಯಕ್ರಮ ಆಯ್ತು. ಈಗ ಈ ಪಠ್ಯಕ್ರಮ ಚೇಂಜ್ ಆಗ್ತದ. ಚೇಂಜ್ ಆದಾಗ ಅಲ್ಲಿ ಏನೇನು ಆಗ್ತದ ನೋಡ್ಬೇಕು. ಹಾಗಾದ್ರೆ ಗಣಿತ ಬೋಧ ಇದ್ರ ಪ್ರಕಾರ 2005ರ NCEF 2005ರ ಪ್ರಕಾರ ಗಣಿತ ಬೋಧನೆಯು ಹೇಗಿರಬೇಕಂತ ಪ್ರಶ್ನೆಯನ್ನ ಕೇಳ್ಯಾರ. ಅದರ ಪ್ರಕಾರ ಕೇಳ್ತಾ ಇದ್ರೆ, ಇದ್ರ ಪ್ರಕಾರ ಗಣಿತ ಬೋಧನೆ ಹೇಗಿರ್ಬೇಕಂತ ಪ್ರಶ್ನೆ ಕೇಳಕತ್ತಾನ. ಪಠ್ಯ ಪುಸ್ತಕ ಕೇಂದ್ರಿತ ಅಲ್ಲ, ಶಿಕ್ಷಕ ಕೇಂದ್ರಿತ ಅಲ್ಲ, ಪರೀಕ್ಷಾ ಕೇಂದ್ರಿತ ಅಲ್ಲ. ಹಾಗಾದ್ರೆ ಹೇಗಿರ್ಬೇಕಂದ್ರ ವಿದ್ಯಾರ್ಥಿ ಕೇಂದ್ರಿತ ಮತ್ತು ಅನುಭವ ಆಧಾರಿತ ಇರಬೇಕು. ಚೇಂಜ್ ಆಯ್ತು. ಇದ್ರ ಮುಂಚೆ ಏನಾಗಿತ್ತು, ಪರೀಕ್ಷಾ ಕೇಂದ್ರಿತ ಆಗಿತ್ತು 1968ರ ಶೈಕ್ಷಣಿಕ ನೀತಿ ಹಿನ್ನೆಲೆಯಲ್ಲಿ. ಪಠ್ಯಪುಸ್ತಕ ಕೇಂದ್ರಿತವಾಗಿತ್ತು, ಶಿಕ್ಷಕ ಕೇಂದ್ರಿತ ಆಗಿತ್ತು. ನೋಡಿ, ಡೈರೆಕ್ಟ್ ಹಿಟ್ ಅಂಡ್ ರನ್ ಕ್ವಶನ್ಸ್ ಇದು ಫಸ್ಟ್ ಗೊತ್ತಿರ್ಬೇಕಿದು.
ಕ್ಲಿಯರ್ ಇಲ್ಲ? CTET ಪ್ರಶ್ನೆ ಕೇಳ್ಯಾರ ಅದನ್ನ. ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಶ್ನೆ ಏನು ಕೇಳ್ತಾ ಬರ್ತಾರೆ, ಬೇರೆ ಬೇರೆ ರಾಜ್ಯದ್ದು ಕೂಡ ನೀವು ಕ್ವಶನ್ಸ್ ಅನ್ನು ಬಿಡಿಸ್ತಾ ಬರ್ಬೇಕು. ನೆಕ್ಸ್ಟ್ ಸ್ಟೆಪ್ ಅದನ್ನೇ ಮಾಡ್ತಾನೆ, ಬೇರೆ ಬೇರೆ ಸ್ಟೇಟ್ ಇದ್ದು ಕ್ವಶನ್ಸ್ ಗಳನ್ನು ತಗೊಂಡ್ಬಂದು ಇಲ್ಲಿ ಡಿಸ್ಕಷನ್ ಮಾಡ್ತಾ ಬರ್ತೀನಿ. ಜೊತೆಗೆ ಇದಕ್ಕೆ ಆನ್ಸರ್ ಯಾವ್ದಪ್ಪ ಅಂದ್ರ ವಿದ್ಯಾರ್ಥಿ ಕೇಂದ್ರಿತ ಮತ್ತು ಅನುಭವ ಆಧಾರಿತ, ಇದು ಆನ್ಸರ್. ಇಲ್ಲ, ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದ್ರೆ ಡೈರೆಕ್ಟ್ ಆನ್ಸರ್ ಮಾಡ್ತಾರೆ. ಎಸ್, ನೆಕ್ಸ್ಟ್ ಕ್ವಶನ್ಸ್. 8ನೇ ಕ್ವಶನ್ಸ್. ಪ್ರಾಥಮಿಕ ಹಂತದಲ್ಲಿ ಮಗುವಿನ ಭಾಷಾ ಬೆಳವಣಿಗೆಗೆ ಅತ್ಯಂತ ಪ್ರಮುಖವಾದ ಆಧಾರ ಯಾವುದಂತ ಕೇಳೋಣ. ಹಾಗಾದ್ರೆ ಭಾಷಾ ಬೆಳವಣಿಗೆ ಅಂತ ಬಂದಿದೆ ಇಲ್ಲ, ಲ್ಯಾಂಗ್ವೇಜ್ ಅಂತ ಬಂದು ಇಲ್ಲಿ ಲ್ಯಾಂಗ್ವೇಜ್, ಭಾಷೆಯ ಬೋಧನಾ ವಿಧಾನ ಅಂತ ಬಂತು. ಭಾಷೆ, ಅಲ್ಲಿ ಭಾಷೆ ಕನ್ನಡನೂ ಆಗಿರ್ಬೋದು, ಇಂಗ್ಲಿಷನು ಆಗಿರ್ಬೋದು, ಹಿಂದಿನೂ ಆಗಿರ್ಬೋದು, ಮರಾಠಿ ಆಗಿರ್ಬೋದು, ಉರ್ದು ಆಗಿರ್ಬೋದು, ಎಟ್ಸೆಟ್ರಾ ಭಾಷೆ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ನಾಡಿನಲ್ಲಿ ಯಾವ ಭಾಷೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರಪ್ಪ ಅಂದ್ರೆ ಕನ್ನಡ. ಪ್ರಾದೇಶಿಕ ಭಾಷೆನೂ ಕೂಡ ಹೌದು. ಕನ್ನಡ ನಾಡಿನಲ್ಲಿ ಹೈಯೆಸ್ಟ್ ಮಾತೃಭಾಷೆ ಯಾವ್ದಾಗಿರ್ತದ, ಕನ್ನಡನ ಆಗಿರ್ತದೆ. ನಮ್ಮ ಆಡಳಿತಾತ್ಮಕ ಭಾಷೆ ಮತ್ತು ಇದನ್ನ ಪ್ರಾದೇಶಿಕ ಭಾಷೆ, ಕರ್ನಾಟಕದ ಪ್ರಾದೇಶಿಕ ಭಾಷೆ ಯಾವುದು, ಕನ್ನಡ. ಆಲ್ಮೋಸ್ಟ್ ಕನ್ನಡ ನಾಡಿನಲ್ಲಿ ಅತಿ ಹೆಚ್ಚು ಶೇಕಡ 80 ರಿಂದ 90% ಮಾತೃಭಾಷೆ ಯಾವ್ದಾಗಿರ್ತದಪ್ಪ, ಕನ್ನಡ ಆಗಿರ್ತದೆ. ಸುಪ್ರೀಂ ಕೋರ್ಟ್ ಕೂಡ ಹೇಳಿದಾನೆ ಮಗುವಿನ ಪ್ರಾಥಮಿಕ ಶಿಕ್ಷಣ ಮಾತೃಭಾಷೆಯಲ್ಲಿ ಕೊಡ್ಬೇಕಂತ ಹೇಳಿದ್ರೆ 1 ರಿಂದ 5ನೇ ತರಗತಿವರೆಗೆ. ಇನ್ನ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಂದಿದೆ, ಅದರಲ್ಲಿ ವಿಶೇಷವಾಗಿ ನ್ಯೂ ಎಜುಕೇಶನ್ ಪಾಲಿಸಿ ಬಂದಿದೆಯಲ್ಲ 2020, ಇದು ಕೂಡ ಹೇಳಿತು. ಮತ್ತೆ ಹಾಗೇನೆ SEP ತಗೊಂಬಂದ್ರ ಸುಖದೇವ್ ತೋರಟ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ. ಇದು ಕೂಡ ಪ್ರಾರಂಭದ ಮಗುವಿನ ಮಾತೃಭಾಷೆ, ಮಗುವಿನ ಮಾಧ್ಯಮ, ಪ್ರಾಥಮಿಕ ಅವಧಿಯಲ್ಲಿ ಮಾಧ್ಯಮ ಯಾವ್ದಾಗಿರ್ಬೇಕು, ಮಾತೃಭಾಷೆನೇ ಆಗಿರ್ಬೇಕಂತ ಹೇಳ್ತಾರೆ. ಇದು ಗೊತ್ತಿರ್ಬೇಕು ಫಸ್ಟ್. ಹಾಗೆ ಈ ಪ್ರಶ್ನೆಗೆ ಏನ್ ಆನ್ಸರ್ ಅನ್ನೋದು ನೋಡೋಣ ಫಸ್ಟ್. ಈ ಪ್ರಶ್ನೆಗೆ ಅಂದ್ರ ಇಲ್ಲಿ ಭಾಷೆಗೆ ಸಂಬಂಧ, ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತ ಪೆಡಗಾಗಿ ಕ್ವಶನ್ಸ್ ಇದೆ. ಹಾಗೆ ಏನು ಪ್ರಾಥಮಿಕ ಹಂತದಲ್ಲಿ ಮಗುವಿನ ಭಾಷಾ ಬೆಳವಣಿಗೆ, ಲ್ಯಾಂಗ್ವೇಜ್ ಗ್ರೌತ್ ಅತ್ಯಂತ ಅಂದ್ರೆ ಆ ಭಾಷಾ ಬೆಳವಣಿಗೆ ಅತ್ಯಂತ ಪ್ರಮುಖವಾದ ಆಧಾರ ಯಾವ್ದಂತ ಕೇಳ್ತಾ ಇದ್ದಾರೆ. ಪುಷಪ್ ಮಾಡುವಂತ ಆಧಾರ ಯಾವುದು? ಶಾಲೆ ಗೋಡೆಗಳ ಮೇಲಿರುವ ಚಿತ್ರಗಳು. ಗೋಡೆ ನೋಡಿ ಭಾಷೆ ಕಲಿತೈತನ ಅದು? ಅರೆ ನೋಡಿ ಕಲಿ ಅನ್ನೋದು ಬರ್ತದ, ಆ ಮಾತು ಬೇರೆ. ಅದರ ಭಾಷೆ ಬೆಳವಣಿಗೆ ಸೂಕ್ತವಾಗಿರುವಂಥದ್ದು. ನೆಕ್ಸ್ಟ್, ಕಠಿಣವಾದ ವ್ಯಾಕರಣ ನಿಯಮಗಳನ್ನ ಅಭ್ಯಾಸ ಮಾಡಿದ. ರಾಂಗ್ ಫಸ್ಟ್ ರಾಂಗ್ ಹಾಕ್ಬೇಕು. ಇದನ್ನ ಬರೀ ನೋಡಿ ಕಲಿದ ಅಷ್ಟೇ ಇಲ್ಲ, ನೋಡಿ ಕಲಿತದ, ಮಾಡಿ ಕಲಿತದ, ಇನ್ನೊಬ್ಬರನ್ನ ಅನುಕರಣೆ ಮಾಡಿ ಕಲಿತದ. ಇದು ಬರೀ ಓನ್ಲಿ ನೋಡಿ ಅನ್ನೋದನ್ನ ಇದು ರಾಂಗ್ ಹಾಕ್ಬೇಕು. ವ್ಯಾಕರಣ ಅಂತ ಬಂದಾಗ ಮೊದಲೇ ರಾಂಗ್ ಹಾಕ್ಬೇಕು. ಯಾಕಂತ ಕೇಳ್ರಿ, ಭಾಷೆ ಮೊದಲು ಹುಡ್ತದ. ಭಾಷೆ ಹುಟ್ಟಿದ ನಂತರ ತದನಂತರದಲ್ಲಿ ವ್ಯಾಕರಣ ಬರ್ತೈತಿ. ವ್ಯಾಕರಣ ಫಸ್ಟ್ ಹುಟ್ಟಿಲ್ಲ, ಫಸ್ಟ್ ಹುಟ್ಟಿದ್ದು ಭಾಷೆ. ಭಾಷೆ ಆದ ನಂತರ ನಾವು ವ್ಯಾಕರಣ ಕಲಿತೀವಿ. ಮಗು ಹುಟ್ಟಿದ ತಕ್ಷಣ, ಹುಟ್ಟಿದಾದ ನಂತರ 9 ತಿಂಗಳ 1 ವರ್ಷ ಆದ ನಂತರ ಬ್ಯಾಬ್ಯಾ ಮಾಡ್ದ, ತೊದಲು ನುಡಿತದ. ಆ ತೊದಲು ನುಡಿಬೇಕಾದ್ರೆ ವ್ಯಾಕರಣ ಕಲಿಬೇಕ ಮಗು. ಚೀರ್ತಿರ್ತದ, ಕ್ಯಾಕಿ ಹೊಡಿತಿರ್ತದ, ಅದು ವ್ಯಾಕರಣ ಕಲಿಬೇಕನ? ಬ್ಯಾಬ್ಯಾ ಮಾಡ್ತಿರ್ತದ, ಅಳ್ತಿರ್ತದ, ನಗ್ತಿರ್ತದ, ಅದಕ್ಕೆ ವ್ಯಾಕರಣ ಭಾಷೆ ಕಲಿಬೇಕಾ? ಅಪ್ಪ ಜಜ್ಜಿ ಅಂತಿರ್ತದ, ಅಪ್ಪಪ್ಪಪ್ಪ ಅಂತಿರ್ತದ. ಯವ್ವ ಅನ್ನಕ್ಕೆ ನಾವು ವ್ಯಾಕರಣ ಕಲಿಬೇಕಾ? ಫಸ್ಟ್ ಭಾಷೆ ಹುಟ್ಟಿದ್ದು, ತದನಂತರದಲ್ಲಿ ವ್ಯಾಕರಣ ಹುಡ್ತೈತಿ. ಅದಕ್ಕೋಸ್ಕರ ಈ ಪಾಯಿಂಟ್ಸ್ ಗೊತ್ತಿತ್ತಾನ ಪಟ್ನ ಇದನ್ನ ಏನ್ ಮಾಡ್ತೀರಿ, ರಾಂಗ್ ಆಗ್ತೀರಿ. ಅಲ್ಲ ಅದು ಆನ್ಸರ್. ನಿಯಮಿತವಾಗಿ ನಡೆಸುವ ಲಿಖಿತ ಪರೀಕ್ಷೆಗಳು. ಪರೀಕ್ಷೆಗಳಿಂದ ಭಾಷೆ ಕಲಿತಾರ, ಭಾಷೆ ಬೆಳವಣಿಗೆ ಆಗ್ತದೆ.
ಪಾಸು ಫೇಲ್ ಅಷ್ಟೇ, ಪರೀಕ್ಷೆಯಲ್ಲಿ ಪಾಸು ಫೇಲ್, ಉತ್ತೀರ್ಣ ಅನುತ್ತೀರ್ಣ ಅಷ್ಟೇ. ಅಲ್ಲಿ ಭಾಷೆ ಬೆಳವಣಿಗೆ ಆಗುದಿಲ್ಲ ಅಂದ್ರೆ ಅಲ್ಲಿ ಸಮಾಜೀಕರಣ ಅನ್ನೋದು ಬೇಕು, ಅನುಭವ ಅನ್ನೋದು ಬೇಕು, ಪರಿಸರ ಅನ್ನೋದು ಬೇಕು. ಅಲ್ಲಿ ಕುಟುಂಬಿಕ ಪರಿಸರ ಬೇಕು, ಸ್ನೇಹಿತರ ಬಳಗ ಬೇಕಾಗತ್ತಾ, ಅಲ್ಲಿ ಶಾಲೆ ವಾತಾವರಣ ಬೇಕಾಗತ್ತಾ, ಸಮಾಜ ಬೇಕಾಗತ್ತಾ. ಈ ರೀತಿಯಾದಂತ ಪರಿಸರ ಹಿನ್ನೆಲೆಯಲ್ಲಿ ಭಾಷೆ ಬೆಳವಣಿಗೆ ಆಗ್ತಾ ಬರ್ತದೆ. ಹಾಗಾಗಿ ಆನ್ಸರ್ ಯಾವ್ದಪ್ಪ ಅಂತಂದ್ರ ಮಗುವಿನ ಶ್ರೀಮಂತ ಭಾಷಾ ಪರಿಸರ. ನೋಡ್ಲಿ, ಶ್ರೀಮಂತ ಭಾಷಾ ಪರಿಸರ, ಅಲ್ಲಿ ಎಲ್ಲಾ ರೀತಿಯಾದಂತ ಜನರು ಇರ್ತಾರಲ್ಲಿ, ಪಕ್ವತೆಯನ್ನು ಹೊಂದಿರುವಂತ ವ್ಯಕ್ತಿಗಳು ಇರ್ತಾರ, ಸ್ನೇಹಿತರು ಇರ್ತಾರ, ಹಿರಿಯರು ಇರ್ತಾರ, ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ಶಿಕ್ಷಕರು ಶಿಕ್ಷಕಿಯರು, ಆಫೀಸರ್ಸ್. ಮಗು ಮನೆ ಒಳಗಡೆ ಇತ್ತಪ್ಪ ಅಜ್ಜ ಅಜ್ಜಿಯರು, ಅಪ್ಪ ಅಮ್ಮ, ಈ ಭಾಷಾ ಪರಿಸರ ಶ್ರೀಮಂತವಾಗಿರ್ತದೆ. ಅಲ್ಲಿ ಕೂಡ ಸಮಾಜಕ್ಕೆ ಎಂಟ್ರಿ ಕೊಡ್ತಂದ್ರೆ ಅಲ್ಲಿ ಸ್ನೇಹಿತರು ಬರ್ತಾರ, ಹಿರಿಯರು ಬರ್ತಾರ, ಅಲ್ಲಿ ಕೂಡ ಭಾಷೆ ಶ್ರೀಮಂತರು ಇರ್ತಾರೆ. ಅವ್ರೇನ್ ಅಂತಾರ ಅವ್ರನ್ನ ಕೇಳ್ಕೊಳ್ತದ, ಅವ್ರು ಮಾತಾಡೋದನ್ನ ತುಟಿ ಚಲನೆ ಅಬ್ಸರ್ವೇಷನ್ ಮಾಡ್ತಿರ್ತದ, ಪ್ರತಿಯೊಂದನ್ನು ನೋಡಿ ತಿಳಿತದ, ಮಾಡಿ ಕಲಿತದ, ಹೇಳಿ ಕಲಿತದ, ಅಂದು ಕಲಿತದ. ಅರ್ಥ ಮಾಡ್ಕೊಳ್ಳಿ. ಶ್ರೀಮಂತ ಪರಿಸರ ಬೇಕು. ಶ್ರೀಮಂತ ಪರಿಸರ, ಭಾಷಾ ಪರಿಸರದಿಂದ ಏನಾಗುತ್ತಂದ್ರೆ ಮಗು ಕಲಿತದ, ಭಾಷೆ ಬೆಳವಣಿಗೆ ಆಗ್ತದೆ. ಮತ್ತು ಮಾತುಕತೆ, ಮಾತಾಡ್ಬೇಕು. ಹಂಗ ನೋಡಿದ್ರೆ ಆಗ ಮೂಕ ಹಾಕಣ, ಅವ್ರ ಹಂಗ ಅನ್ನಕತ್ತಾರಂದ್ರೆ ಇದು ಸ್ಟೈಲ್ ಹೊಡಿತೈತಿ, ಇದು ಮಾತಾಡ್ತೈತಿ. ಈಗ ಬೇರೆ ಪಕ್ಕದ ಮನೆಗೆ ನಾವು ಯವ್ವ ಅಂತಿರ್ತದ ಹಳ್ಳಿಯಲ್ಲಿ, ಪಕ್ಕದ ಮನೆಯವರು ಮಮ್ಮಿ ಮಮ್ಮಿ ಅನ್ನಕತ್ತಂದ್ರ ಮಮ್ಮಿ ಅಂತ ನಾವು ರೂಢಿ ಮಾಡ್ಕೊಳ್ತೈತಿ, ಪ್ರಾಕ್ಟೀಸ್ ಮಾಡ್ತೈತಿ. ಮಾತು ಬೇಕು, ಮಾತನಾಡುವಿಕೆ, ಭಾಷಾ ಕೌಶಲ್ಯಗಳನ್ನು ಮೇನ್ ಬರ್ತದೆ. ಆಲಿಸುವಿಕೆ, ಮಾತನಾಡುವಿಕೆ, ಓದುವಿಕೆ, ಬರೆಯುವಿಕೆ, ಇವೆಲ್ಲ ಭಾಷಾ ಕೌಶಲ್ಯಗಳಂತ ಓದ್ತೀರಿ ನೀವು ಭಾಷೆಯ ಅಧ್ಯಯನದಲ್ಲಿ ಎನ್ನುವಂಥದ್ದು. ಹಾಗಾಗಿ ಆನ್ಸರ್ ಮಗುವಿನ ಶ್ರೀಮಂತ ಭಾಷಾ ಪರಿಸರ ಮತ್ತು ಮಾತುಕತೆ, ಇದು ಆನ್ಸರ್ ಆಗ್ತೈತಿ. ಕ್ಲಿಯರ್ಲಾ? ಹಾಗಾಗಿ ಇಷ್ಟು ಕ್ವಶನ್ಸ್ಗಳು ಬರ್ತದ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಕ್ವಶನ್ಗಳ ಜೊತೆ ಮುಂದೆ ಬರ್ತೀನಿ. ಅಲ್ಲಿ ಹಲವು ರೀತಿ ಡಿಸ್ಕಷನ್ ಮಾಡ್ತಾ ಬರ್ತೀನಿ. ಹಾಗಾಗಿ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.